ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಏನು ಎಕ್ಸಾಮ್ಗಳಲ್ಲಿ ಹೆಚ್ಚು ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆಗಳನ್ನು ಮತ್ತು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ನಿಮ್ಮ ಚರ್ಚೆ ಮಾಡ್ತೀನಿ. ಸ್ನೇಹಿತರೆ, ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಈ ವಿಡಿಯೋದ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಸೊ ಫಸ್ಟ್ ಕ್ವಶನ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಈ ಕೆಳಗಿನವುಗಳಲ್ಲಿ ಲಿವರ್ ಫ್ಲೂಕ್ನ ವಿಸರ್ಜನಾಂಗ ಯಾವುದು ಅಂತ. ಏನು ಈ ಲಿವರ್ ಫ್ಲೂಕ್ ಅಂತ ಕರಿತೀವಿ, ಏನು ಕಾರಲು ಹುಳು ಅಂತ ಕರಿತೀವಿ, ಏನು ಚಪ್ಪಟೆ ಹುಳುಗಳ ವಂಶದಲ್ಲಿ ಬರ್ತಕ್ಕಂಥ ಏನು ಈ ಜೀವಿ ಇದೆ, ಈ ಜೀವಿ ಈ ಕೆಳಕಂಡ ಯಾವ ಅಂಗದಿಂದ ತನ್ನ ದೇಹದಲ್ಲಿ ಇರತಕ್ಕಂಥ ಅನುಪಯುಕ್ತ ವಸ್ತುವನ್ನು ಹೊರಗಡೆ ಹಾಕತ್ತೆ? ಈ ಜೀವಿಯ ಎಕ್ಸ್ಕ್ರೇಟರಿ ಆರ್ಗನ್ ಯಾವುದು? ರೈಟ್ ಆನ್ಸರ್ ಈಸ್ ಫ್ಲೇಮ್ ಸೆಲ್. ಇದನ್ನು ಕನ್ನಡದಲ್ಲಿ ಜ್ವಾಲಾಕೋಶಗಳು ಅಂತ ಕರಿತೀವಿ. ಸ್ನೇಹಿತರೆ, ಹಾಗೆ ಉನ್ನತ ವರ್ಗದ ಜೀವಿಗಳಿರ್ಬೋದು, ಉನ್ನತ ವರ್ಗದ ಜೀವಿಗಳು ಸ್ತನಿಗಳಿರ್ಬೋದು, ನೆಕ್ಸ್ಟ್ ಪಕ್ಷಿಗಳಿರ್ಬೋದು, ಸೊ ಸಾಮಾನ್ಯವಾಗಿ ಸರೀಸೃಪಗಳಿರ್ಬೋದು. ಇವುಗಳಲ್ಲಿ ವಿಸರ್ಜನಾಂಗ ಯಾವುದಾಗಿರುತ್ತೆ ಅಂತ ಕೇಳಿದ್ರೆ ಮೂತ್ರಪಿಂಡ, ಕಿಡ್ನಿ ಆಗಿರುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಈ ಅಕಶೇರುಕ ವಂಶಗಳಲ್ಲಿ ಬರ್ತಕ್ಕಂಥ ಏನು ಚಪ್ಪಟೆ ಹುಳುಗಳು ಅಂತ ಏನು ಕರಿತೀವಿ, ಫ್ಲಾಟಿ ಹೆಲ್ಮಂತಿಸ್ ಅಂತ ಕರಿತೀವಿ. ಈ ಒಂದು ವಂಶದಲ್ಲಿ ಬರ್ತಕ್ಕಂತಹ ಜೀವಿಗಳ ವಿಸರ್ಜನಾಂಗ ಯಾವುದಿರುತ್ತೆ ಅಂತ ಕೇಳಿದ್ರೆ ದಟ್ ಇಸ್ ದ ಫ್ಲೇಮ್ ಸೆಲ್ಸ್ ಆರ್ ಜ್ವಾಲಾಕೋಶಗಳು ಇರುತ್ತೆ. ಇದರ ಹಿಂದೆ ಇರತಕ್ಕಂಥ ಏನು ಜೀವಿಗಳಿದೆ, ಕುಟುಕು ಕಣವಂತಗಳಿರ್ಬೋದು, ನೆಕ್ಸ್ಟ್ ಪೋರಿಫೆರಾ, ದಟ್ ಈಸ್ ಸ್ಪಂಜು ಪ್ರಾಣಿಗಳು ಇರ್ಬೋದು. ಇವುಗಳಲ್ಲಿ ವಿಶೇಷವಾಗಿ ವಿಸರ್ಜನಾಂಗಗಳು ಡೆವಲಪ್ಮೆಂಟ್ ಆಗಿರಲ್ಲ. ವಿಸರಣೆ ಕ್ರಿಯೆ ಮೂಲಕ ಅವೆಲ್ಲವೂ ಕೂಡ ನಡೀತಾ ಇರುತ್ತೆ. ಹಾಗಾಗಿ ಈ ಫ್ಲೇಮ್ ಸೆಲ್ಸ್ ಏನು ಜ್ವಾಲಾಕೋಶಗಳೇನಿದೆ, ಇದು ಅಕಶೇರುಕಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಜೀವಿಗಳ ವಂಶದಲ್ಲಿ ಒಂದು ವಿಸರ್ಜನಾಂಗ ಕಂಡುಬರುತ್ತೆ. ಸ್ನೇಹಿತರೆ, ಸೊ ನೆಕ್ಸ್ಟ್ ನೆಫ್ರಿಡಿಯಾ, ಅಕಶೇರುಕಗಳ ವಂಶವಾಗಿರತಕ್ಕಂತಹ ಅನ್ನೆಲಿಡ ವಲಯವಂತಗಳಲ್ಲಿ ವಿಸರ್ಜನಾಂಗವಾಗಿ ಕಂಡುಬರುತ್ತೆ. ಅದೇ ಅಕಶೇರುಕಗಳಲ್ಲಿ ಮತ್ತೊಂದು ವಂಶ ಮೊಲಸ್ಕಾ, ಮೃದ್ವಂಗಿಗಳು. ಈ ಮೃದ್ವಂಗಿಗಳಲ್ಲೂ ಕೂಡ ವಿಸರ್ಜನಾಂಗವಾಗಿ ಯಾವುದು ಕಂಡುಬರುತ್ತೆ ಅಂತ ಕೇಳಿದ್ರೆ ನೆಫ್ರಿಡಿಯಾಗಳು ಕಂಡುಬರುತ್ತೆ. ಎಕ್ಸಾಂಪಲ್, ವಲಯವಂತುಗಳಲ್ಲಿ ಜಿಗಣೆ ಕಂಡುಬರುತ್ತೆ, ವಲಯವಂತಗಳಲ್ಲಿ ಎರೆಹುಳು ಕಂಡುಬರುತ್ತೆ. ಎರೆಹುಳು ಆರ್ ಜಿಗಣೆ, ಇದರ ವಿಸರ್ಜನಾಂಗ ಯಾವುದು ಅಂತ ಎಕ್ಸಾಮಲ್ಲಿ ಕೇಳಿಬಿಟ್ರೆ ದಟ್ ಇಸ್ ಅ ನೆಫ್ರಿಡಿಯಾ. ಸೊ ನೆಕ್ಸ್ಟ್ ಮ್ಯಾಲ್ಫಿಸಿಯನ್ ಟ್ಯುಬುಲ್ಸ್ ಅಂತ ಕರಿತೀವಿ. ಮ್ಯಾಲ್ಫಿಸಿಯಂ ನಾಳಗಳು ಅಂಡ್ ಇಂಕ್ ಗ್ಲ್ಯಾಂಡ್ಸ್, ಇಂಕ್ ಗ್ರಂಥಿಗಳು. ಈ ಅಕಶೇರುಕ ವಂಶಗಳಲ್ಲಿ ಅತ್ಯಂತ ದೊಡ್ಡ ವಂಶ ಯಾವುದು ಅಂತ ಕೇಳಿದರೆ ಸಂಧಿಪದಿಗಳು. ಆ ಸಂಧಿಪದಿಗಳಲ್ಲಿ ಕಂಡುಬರ್ತಕ್ಕಂತಹ ವಿಸರ್ಜನಾಂಗ ಯಾವುದು ಅಂತ ಕೇಳಿದ್ರೆ ಇದೆ ಮ್ಯಾಲ್ಫಿಸಿಯನ್ ನಾಳಗಳು ಮತ್ತು ಇಂಕ್ ಗ್ಲ್ಯಾಂಡ್ಸ್ನ ಮೂಲಕ ಆ ಸಂಧಿಪದಿಗಳು ತನ್ನ ದೇಹದ ಒಳಗಡೆ ಇರತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಹೊರಗಡೆ ಹಾಕತ್ತೆ. ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ. ಸ್ನೇಹಿತರೆ ನೋಡಿ, ಈ ಪ್ರಶ್ನೆ ತುಂಬ ಚೆನ್ನಾಗಿದೆ. ಜೀರ್ಣಾಂಗ ವ್ಯೂಹವನ್ನು ಆಹಾರದೊಂದಿಗೆ ಬೆರೆಸುವ ಮೊದಲ ಕಿಣ್ವ ಯಾವುದು ಅಂತ. ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಜೀರ್ಣ ವ್ಯವಸ್ಥೆ ಬಗ್ಗೆ ನಾನು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ ಮಾಡಿದ್ದೀನಿ. ಬಟ್ ಇಲ್ಲೊಂಥರ ಮಜಾ ಕ್ವಶನ್ ಇದೆ, ಬಟ್ ಆಪ್ಷನ್ಸ್ ಕೂಡ ಚೆನ್ನಾಗಿದೆ, ಒಂದ್ಸತಿ ನೋಡ್ಕೊಡಿ. ನೋಡಿ, ನಮ್ಮ ಜೀರ್ಣಾಂಗ ಯಾವುದು ಅಂತ ಕೇಳಿದ್ರೆ ಬಾಯಿ, ಅನ್ನನಾಳ, ನೆಕ್ಸ್ಟ್ ಜಠರ, ನೆಕ್ಸ್ಟ್ ಸಣ್ಣ ಕರಳು, ದೊಡ್ಡ ಕರಳು. ಅದಕ್ಕೆ ಹೆಲ್ಪರ್ ಆಗಿ ಲಿವರ್ ಆ್ಯಂಡ್ ಪ್ಯಾನ್ಕ್ರಿಯಾಸ್ಗಳಿವೆ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಬಾಯಿಯಿಂದ ಗುದದ್ವಾರದ ಇರತಕ್ಕಂಥ ಈ ಪೈಪನ್ನು ನಾವು ಜೀರ್ಣಾಂಗ ಅಂತ ಕರಿತೀವಿ. ಈ ಜೀರ್ಣಾಂಗದಲ್ಲಿ ಜೀರ್ಣಕ್ರಿಯೆ ಎಲ್ಲಿಂದ ಪ್ರಾರಂಭವಾಗತ್ತೆ ಅಂತ ಕೇಳಿದ್ರೆ ದಟ್ ಇಸ್ ಬಾಯಿಯಿಂದಾನೇ ಪ್ರಾರಂಭವಾಗತ್ತೆ. ಹಾಗೆ ಬಾಯಿ ಒಳಗಡೆ ಏನಿದೆ ಅಂದರೆ ಲಾಲಾ ಗ್ರಂಥಿ ಇದೆ. ಆ ಲಾಲಾ ಗ್ರಂಥಿ ಲಾಲಾ ರಸವನ್ನು ಉತ್ಪತ್ತಿ ಮಾಡುತ್ತೆ. ಆ ಲಾಲಾ ರಸದಲ್ಲಿ ನಾವೇನು ಆಹಾರವನ್ನು ತಗೊಳ್ತೀವಿ, ಏನು ಊಟ ಮಾಡ್ತೀವಿ, ಆ ಊಟದಲ್ಲಿರ್ತಕ್ಕಂಥ ಪಿಷ್ಟವನ್ನು ಮಾಲ್ಟೋಸನ್ ಆಗಿ ಪರಿವರ್ತಿಸುವುದರ ಮೂಲಕ ಜೀರ್ಣಕ್ರಿಯೆ ಪ್ರಾರಂಭವಾಗತ್ತೆ. ಏನು ಆಹಾರದಲ್ಲಿರ್ತಕ್ಕಂತಹ ಪಿಷ್ಟವನ್ನು ಮಾಲ್ಟೋಸನ್ ಆಗಿ ಪರಿವರ್ತನೆ ಮಾಡುವ ಕ್ರಿಯೆ ಬಾಯಲ್ಲಿರ್ತಕ್ಕಂಥ ಲಾಲಾ ರಸದಲ್ಲಿರ್ತಕ್ಕಂಥ ಅಮೈಲೇಸ್ ಕಿಣ್ವದಿಂದ ಪ್ರಾರಂಭವಾಗುತ್ತೆ. ಸ್ನೇಹಿತರೆ, ಹಾಗಾಗಿ ಜೀರ್ಣಕ್ರಿಯೆ ಯಾವುದರಿಂದ ಪ್ರಾರಂಭವಾಗುತ್ತೆ ಅಂದರೆ ಈ ಕೆಳಗಿನವುಗಳಲ್ಲಿ ಅಮೈಲೇಸ್ ಕಿಣ್ವದಿಂದ ಪ್ರಾರಂಭವಾಗುತ್ತೆ. ಅದು ಏನು ಕಾರ್ಬೋಹೈಡ್ರೇಟ್ ಏನು ಪಿಷ್ಟ ತಿಂತೀವಿ, ಆ ಪಿಷ್ಟವನ್ನು ಮಾಲ್ಟೋಸನ್ ಆಗಿ ಪರಿವರ್ತನೆ ಮಾಡುವುದರ ಮೂಲಕ ಬಾಯಿಂದ ಆ ಬಾಯಲ್ಲಿರ್ತಕ್ಕಂಥ ಲಾಲಾ ರಸದಿಂದನೇ ಜೀರ್ಣಕ್ರಿಯೆ ಪ್ರಾರಂಭವಾಗುತ್ತೆ. ಹಾಗೆ ಬಾಯಲ್ಲಿ ಜೀರ್ಣ ಆದ ನಂತರ ಆಹಾರ ಎಲ್ಲಿಗೆ ಬರುತ್ತೆ ಅಂದರೆ ಜಠರಕ್ಕೆ ಬರುತ್ತೆ. ಸೊ ಜಠರದಲ್ಲಿ ಏನು ಆಹಾರದ ಘಟಕವಾಗಿರ್ತಕ್ಕಂಥ ಏನು ಪ್ರೋಟೀನ್ ಇದೆ, ಆ ಪ್ರೋಟೀನನ್ನು ಪೆಪ್ಸಿನ್ ಅಂತಕ್ಕಂತಹ ಕಿಣ್ವ ಏನು ಮಾಡುತ್ತೆ, ಜೀರ್ಣ ಮಾಡುತ್ತೆ. ಅದು ಹೈಡ್ರೋಕ್ಲೋರಿಕ್ ಆಮ್ಲದ ಸಹಾಯದಿಂದ ಪೆಪ್ಸಿನ್ ಅಂತಕ್ಕಂತಹ ಕಿಣ್ವ ಜಠರದಲ್ಲಿ ಏನು ಮಾಡುತ್ತೆ ಅಂದರೆ ಪ್ರೋಟೀನನ್ನು ಜೀರ್ಣ ಮಾಡುತ್ತೆ.
ನೆಕ್ಸ್ಟ್ ಜೀರ್ಣ ಆಗಿರ್ತಕ್ಕಂಥ ಆಹಾರ ಜಠರದಿಂದ ನಮ್ಮ ಯಕೃತ್ ಲಿವರ್ನ ಹೆಲ್ಪಿಂದ ನೆಕ್ಸ್ಟ್ ಪ್ಯಾನ್ಕ್ರಿಯಾಸ್ ಹತ್ರ ಬರುತ್ತೆ, ಮೇದೋಜೀರಕ ಗ್ರಂಥಿ ಹತ್ರ ಬರುತ್ತೆ. ಮೇದೋಜೀರಕ ಗ್ರಂಥಿ ತಾನೊಂದು ಕಿಣ್ವವನ್ನು ರಿಲೀಸ್ ಮಾಡುತ್ತೆ, ಅದರ ಹೆಸರು ಟ್ರಿಪ್ಸಿನ್ ಅಂತ. ಜಠರ ಏನಾದರೂ ಸರಿಯಾಗಿ ಆ ಪ್ರೋಟೀನನ್ನು ಜೀರ್ಣ ಮಾಡದೇ ಇದ್ದಾಗ ಈ ನಮ್ಮ ಮೇದೋಜೀರಕ ಗ್ರಂಥಿ ಮತ್ತೊಂದು ಕಿಣ್ವ ಟ್ರಿಪ್ಸಿನ್ ಅನ್ನು ರಿಲೀಸ್ ಮಾಡಿ ಆ ಟ್ರಿಪ್ಸಿನ್ ಸಹಾಯದಿಂದ ಮತ್ತೊಮ್ಮೆ ಆ ಪ್ರೋಟೀನನ್ನು ಏನು ಮಾಡುತ್ತೆ, ಜೀರ್ಣ ಮಾಡುವ ಹಾಗೆ ಕೆಲಸವನ್ನು ಮಾಡಿಸತ್ತೆ ಸ್ನೇಹಿತರೆ. ಹಾಗಾಗಿ ಪ್ರೋಟೀನನ್ನು ಜೀರ್ಣ ಮಾಡ್ತಕ್ಕಂಥ ಜಠರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಿಣ್ವ ಯಾವುದು ಅಂತ ಕೇಳಿದರೆ ಪೆಪ್ಸಿನ್. ಪ್ರೋಟೀನನ್ನು ಜೀರ್ಣ ಮಾಡ್ತಕ್ಕಂತಹ ಮೇದೋಜೀರಕ ಗ್ರಂಥಿ ಸ್ರವಿಸ್ತಕ್ಕಂಥ ಪ್ಯಾನ್ಕ್ರಿಯಾಸ್ ಸ್ರವಿಸ್ತಕ್ಕಂಥ ಕಿಣ್ವ ಯಾವುದು ಅಂತ ಕೇಳಿದ್ರೆ ಟ್ರಿಪ್ಸಿನ್. ಇದು 3 ಕಿಣ್ವಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಪದೇ ಪದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ನೋಡಿ, ಈ ಪ್ರಶ್ನೆಯಲ್ಲಿ ಸಸ್ಯದ ಕಾಂಡದಲ್ಲಿ ಉಸಿರಾಟ ನಡೆಯುತ್ತೆ. ಈ ಉಸಿರಾಟ ಕ್ರಿಯೆಯು ಸಸ್ಯದ ಕಾಂಡದ ಯಾವ ಅಂಗಾಂಶದ ಮೂಲಕ ನಡೆಯುತ್ತೆ ಅಂತ ಹೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ನೋಡಿ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಇಡೀ ಸಸ್ಯದ ಸಂಪೂರ್ಣ ದೇಹವನ್ನು ಆವರಿಸಿರ್ತಕ್ಕಂಥ ಸಸ್ಯದ ಭಾಗವನ್ನು ನಾವು ಹೊರಧರ್ಮ, ಇಂಗ್ಲೀಷಲ್ಲಿ ಎಪಿಡರ್ಮಿಸ್ ಅಂತ ಕರಿತೀವಿ. ನಮಗೆ ಹೇಗೆ ಚರ್ಮನೋ ಹಾಗೆ ಸಸ್ಯದ ಚರ್ಮ ಯಾವುದಪ್ಪ ಅಂತ ಕೇಳಿದ್ರೆ ಎಪಿಡರ್ಮಿಸ್. ಈ ಎಪಿಡರ್ಮಿಸ್ನ ಎಲೆಗಳಲ್ಲಿ ಸ್ಟೊಮ್ಯಾಟಗಳು ಕಂಡುಬರುತ್ತೆ. ಈ ಎಪಿಡರ್ಮಿಸ್ನ ಕಾಂಡಗಳಲ್ಲಿ ಲೆಂಟಿಸೆಲ್ಸ್ಗಳು ಕಂಡುಬರುತ್ತೆ. ಈ ಎಪಿಡರ್ಮಿಸ್ನ ರೂಟ್ಗಳಲ್ಲಿ ಅಂದರೆ ಬೇರುಗಳಲ್ಲಿ ಬೇರು ರೋಮಗಳು ಕಂಡುಬರುತ್ತೆ ಸ್ನೇಹಿತರೆ. ಸೊ ಸಿಂಪಲ್, ಏನು ಸಸ್ಯದ ಉಸಿರಾಟದ ಅಂಗ ಅಂತ ಕಾಮನ್ನಾಗಿ ಕೇಳಿಬಿಟ್ರೆ ಸಿಂಪಲ್ ಪತ್ರದಲ್ಲಿರ್ತಕ್ಕಂತಹ ಪತ್ರರಂಧ್ರ, ಈ ಪತ್ರರಂಧ್ರವನ್ನು ನಾವೇನಂತ ಕರಿತೀವಿ, ಸ್ಟೊಮ್ಯಾಟ ಅಂತ ಕರಿತೀವಿ. ನಾವು ಹೇಗೆ ಶ್ವಾಸಕೋಶದ ಮೂಲಕ ಉಸಿರಾಡ್ತೇವೋ ಹಾಗೆ ಸಸ್ಯ ಏನು ಮಾಡುತ್ತೆ ಅಂದರೆ ತನ್ನ ಎಲೆಗಳಲ್ಲಿರ್ತಕ್ಕಂಥ ಸ್ಟೊಮ್ಯಾಟಗಳ ಮೂಲಕ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ಹಾಗೆ ಎಲೆಯಿಂದ ಸ್ವಲ್ಪ ಕೆಳಗಡೆ ಬಂದರೆ ಕಾಂಡದ ಮೂಲಕನೂ ಕೂಡ ಸಸ್ಯ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ಕಾಂಡದಲ್ಲಿರ್ತಕ್ಕಂಥ ಈ ಲೆಂಟಿಸೆಲ್ ಎಂಬ ಅಂಗಾಂಶಗಳ ಮೂಲಕ ಸಸ್ಯ ಏನು ಮಾಡುತ್ತೆ, ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ಅಷ್ಟೇ ಅಲ್ಲ, ಸಸ್ಯ ಬೇರುಗಳಲ್ಲೂ ಕೂಡ ಉಸಿರಾಟ ಕ್ರಿಯೆ ನಡೆಸುತ್ತೆ. ಬೇರುಗಳಲ್ಲಿ ಬೇರು ರೋಮ, ಇಂಗ್ಲೀಷಲ್ಲಿ ಇಲ್ಲಿ ಕೊಟ್ಟಿದ್ದೆ ನಾನು, ರೂಟ್ ಹೇರ್ಸ್ನ ಮೂಲಕ ಸಸ್ಯ ಏನು ಮಾಡುತ್ತೆ, ಬೇರುಗಳಲ್ಲಿ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ಹಾಗಾದರೆ ಈ ಬೇರುಗಳಲ್ಲಿರ್ತಕ್ಕಂಥ ರೂಟ್ ಹೇರ್ ಇರ್ಬೋದು, ಕಾಂಡದಲ್ಲಿರ್ತಕ್ಕಂಥ ಲೆಂಟಿಸೆಲ್ಸ್ಗಳಿರ್ಬೋದು, ಎಲೆಗಳಲ್ಲಿರ್ತಕ್ಕಂಥ ಪತ್ರರಂಧ್ರ ಸ್ಟೊಮ್ಯಾಟಗಳಿರ್ಬೋದು, ಇವೆಲ್ಲವೂ ಕೂಡ ಸಸ್ಯದ ಚರ್ಮ ಆಗಿರ್ತಕ್ಕಂಥ ಹೊರಧರ್ಮದಲ್ಲಿ ಕಂಡುಬರುತ್ತೆ. ಇವೆಲ್ಲವೂ ಕೂಡ ಹೊರಧರ್ಮದ ಮಾರ್ಪಾಡು. ಇನ್ ಫ್ಯೂಚರ್ ಎಕ್ಸಾಮಲ್ಲಿ ಕೇಳಬಹುದು. ಎಕ್ಸಾಂಪಲ್, ಬೇರು ರೋಮಗಳು ಯಾವುದರ ಮಾರ್ಪಾಡು, ಬೇರಿನ ಮಾರ್ಪಾಡ ಆರ್ ಹೊರಧರ್ಮದ ಮಾರ್ಪಾಡ ಅಂತ ಕೇಳಿದ್ರೆ ಇಟ್ ಈಸ್ ಎ ಮಾಡಿಫಿಕೇಶನ್ ಆಫ್ ಎಪಿಡರ್ಮಿಸ್. ಲೆಂಟಿಸೆಲ್ ಇಟ್ ಈಸ್ ಎ ಮಾಡಿಫಿಕೇಶನ್ ಆಫ್ ಎಪಿಡರ್ಮಿಸ್. ಸ್ಟೊಮ್ಯಾಟ ಇಟ್ ಈಸ್ ಎ ಮಾಡಿಫಿಕೇಶನ್ ಆಫ್ ಎಪಿಡರ್ಮಿಸ್. ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ. ಲೆಗ್ಯುಮಿನಸ್ ಕುಟುಂಬದ ಸಸ್ಯಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುತ್ತೆ. ಆ ಹೆಚ್ಚಿಗೆ ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ, ಹೆಂಗೆ ಹೆಚ್ಚಿಗೆ ಮಾಡುತ್ತೆ ಅಂತ. ಓಕೆ, ತಮ್ಮೆಲ್ಲರಿಗೂ ಗೊತ್ತಿದೆ, ವಾತಾವರಣದಲ್ಲಿ 78.08% ನೈಟ್ರೋಜನ್ ಇದೆ. ಆ ನೈಟ್ರೋಜನ್ನ ನೇರವಾಗಿ ಸಸ್ಯಗಳು ತಗೊಳ್ಳೋದಿಲ್ಲ, ನೇರವಾಗಿ ಪ್ರಾಣಿಗಳು ತಗೊಳ್ಳೋದಿಲ್ಲ. ಆದರೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಪ್ರೋಟೀನ್ ಉತ್ಪಾದನೆಗೆ ಆ ದೇಹ ನಿರ್ಮಾಣ ಮಾಡಲಿಕ್ಕೆ ನೈಟ್ರೋಜನ್ನ ಅವಶ್ಯಕತೆ ಇದೆ. ಹಾಗಾದರೆ ಅಂಥ ನೈಟ್ರೋಜನ್ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಹೇಗೆ ಪ್ರವೇಶ ಪಡೆಯುತ್ತೆ? ಸಿಂಪಲ್, ದಟ್ ಈಸ್ ಆಪ್ಷನ್. ವಾಯುಮಂಡಲದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಮಣ್ಣಿಗೆ ಸೇರಿಸುವುದರ ಮೂಲಕ. ಅಯ್ಯೋ ಹೆಂಗೆ ಸರ್, ಸಸ್ಯ ತಗೊಳ್ಳಲ್ಲ? ಹೌದು ಸ್ನೇಹಿತರೆ, ಲೆಗ್ಯುಮಿನಸ್ ಜಾತಿಯ ಸಸ್ಯಗಳೇನಿದೆ ಆ ಸಸ್ಯಗಳ ಬೇರುಗಳಲ್ಲಿ ಗಂಟಿರುತ್ತೆ. ಆ ಗಂಟಲ್ಲಿ ಉಳ್ಕೊಳ್ಳಿಕ್ಕೆ, ನಂಟನ್ನು ಮಾಡಲಿಕ್ಕೆ ಒಂದು ಬ್ಯಾಕ್ಟೀರಿಯಾ ಬರುತ್ತೆ. ಆ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂತ ಕೇಳಿದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಬಂದು ಆ ಲೆಗ್ಯುಮಿನಸ್ ಜಾತಿಯ ಸಸ್ಯಗಳ ಬೇರುಗಳಲ್ಲಿ ನಾನು ಉಳ್ಕೊಳ್ತೀನಿ, ನಂಟು ಮಾಡ್ತೀನಿ, ಪ್ಲೀಸ್ ನನಗೆ ಶೆಲ್ಟರ್ ಕೊಡು, ಉಳ್ಕೊಳ್ಳಿಕ್ಕೆ ಜಾಗ ಕೊಡು ಅಂತ ಕೇಳುತ್ತೆ. ಆವಾಗ ನಮ್ಮ ಲೆಗ್ಯುಮಿನಸ್ ಸಸ್ಯಗಳು ಕೇಳುತ್ತೆ, ನಿನಗೆ ಉಳ್ಕೊಳ್ಳಿಕ್ಕೆ ನಾನೇನೋ ಜಾಗ ಕೊಡ್ತೀನಿ, ನನಗೆ ಬೆಳೆಯೋಕ್ಕೆ ಆ ನೈಟ್ರೋಜನ್ ಬೇಕು, ನಾನು ಪ್ರೋಟೀನ್ ತಯಾರಿಸ್ಕೊಳ್ಬೇಕು, ಆ ನೈಟ್ರೋಜನನ್ನು ಅಬ್ಸಾರ್ವ್ ಮಾಡಿ ನನಗೆ ಕೊಡ್ತೀಯಾ ಫೀಸ್ ಆಗಿ ಅಂತ ಕೇಳುತ್ತೆ. ಅಷ್ಟೇನ್ನ ನನಗೆ ಉಳ್ಕೊಳ್ಳೋಕೆ ಜಾಗ ಕೊಡು ಅಂತ ರೈಸೋಬಿಯಂ ಬ್ಯಾಕ್ಟೀರಿಯಾ ಸಸ್ಯಕ್ಕೆ ಕೇಳುತ್ತೆ, ಲೆಗ್ಯುಮಿನಸ್ ಸಸ್ಯಕ್ಕೆ. ಲೆಗ್ಯುಮಿನಸ್ ಸಸ್ಯ ಉಳ್ಕೊಳ್ಳಿಕ್ಕೆ ನೈಟ್ರೋಜನ್ ಅಂದರೆ ರೈಸೋಬಿಯಂ ಉಳ್ಕೊಳ್ಳಿಕ್ಕೆ, ನೈಟ್ರೋಜನ್ ಅಂದರೆ ರೈಸೋಬಿಯಂ ಉಳ್ಕೊಳ್ಳಿಕ್ಕೆ ಅದಕ್ಕೆ ಜಾಗನ ಕೊಡುತ್ತೆ, ಆ ಗಂಟುಗಳಲ್ಲಿ ಜಾಗ ಕೊಡುತ್ತೆ. ಆ ರೈಸೋಬಿಯಂ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಅಬ್ಸಾರ್ವ್ ಮಾಡಿ ಮಣ್ಣಿಗೆ ಕೊಡುತ್ತೆ. ನೆಕ್ಸ್ಟ್ ಅಲ್ಲಿ ಮಣ್ಣಲ್ಲಿ
ನೈಟ್ರೋಜನ್ ಅಮೋನಿಯಾವಾಗುತ್ತೆ, ಅಮೋನಿಯಾ ಆಗಿರ್ತಕ್ಕಂಥದ್ದು ಮತ್ತೆ ಪ್ರೋಟೀನ್ ಆಗುತ್ತೆ. ಈ ಥರ ಪ್ರೊಸೆಸ್ ನಡೀತಾ ಬರುತ್ತೆ. ಸಾಧನಶಂಕರ್ ಯೂಟ್ಯೂಬ್ ಚಾನಲಲ್ಲಿ ನೈಟ್ರೋಜನ್ ಚಕ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ, ವಾಯುಮಂಡಲದ ಸಾರಜನಕವನ್ನು ಮಣ್ಣಿಗೆ ಸೇರಿಸುವುದರ ಮೂಲಕ ಲೆಗ್ಯುಮಿನಸ್ ಅಂದರೆ ನೇರವಾಗಿ ಅಲ್ಲ, ರೈಸೋಬಿಯಂ ಬ್ಯಾಕ್ಟೀರಿಯಾದ ಸಹಾಯದಿಂದ ಲೆಗ್ಯುಮಿನಸ್ ಸಸ್ಯಗಳು ಮಣ್ಣಿನ ಫಲವತ್ತತೆಯನ್ನು ಏನು ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್, ಜೀವಕೋಶದ ಈ ಕೆಳಗಿನವುಗಳಲ್ಲಿ ಜೀವಕೋಶಗಳ ಶಕ್ತಿಯ ಕರೆನ್ಸಿ, ಎನರ್ಜಿ ಕರೆನ್ಸಿ ಅಂತ ಯಾವುದಕ್ಕೆ ಕರಿತೀವಿ ಅಂತ. ಸರ್ ಈಸಿ ಇದೆ ಸರ್, ಆದರೆ ಒಂದು ಸತಿ ನೋಡ್ಕೊಳ್ಳಿ, ಎಲ್ಲವೂ ಕೂಡ ಇಂಪಾರ್ಟೆಂಟ್. ATPಯನ್ನು ನಾವು ಎನರ್ಜಿ ಕರೆನ್ಸಿ ಅಂತ ಕರಿತೀವಿ. ಹಾಗಾದರೆ DNA RNA ಒಂದು ಜೀವಕೋಶದ ನ್ಯೂಕ್ಲಿಯಸ್ಸಲ್ಲಿರ್ತಕ್ಕಂಥ ನ್ಯೂಕ್ಲಿಕ್ ಆಮ್ಲಗಳು. DNA ಅನುವಂಶೀಯತೆಯನ್ನು ನಿರ್ಧಾರ ಮಾಡಿದ್ರೆ RNA ನಮ್ಮ ದೇಹವನ್ನು ದಷ್ಟಪುಷ್ಟವಾಗಿ ಪ್ರೋಟೀನನ್ನು ಉತ್ಪತ್ತಿ ಮಾಡುವುದರ ಮೂಲಕ ನಿರ್ಮಾಣ ಮಾಡುತ್ತೆ. ಹಾಗಾದರೆ ATP ಏನಿದೆ ಇದನ್ನು ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ನಾವೇನು ಊಟ ಮಾಡ್ತೀವಿ, ಆಹಾರ, ನಾವೇನು ಉಸಿರಾಡ್ತೀವಿ, ಆಮ್ಲಜನಕ, ಈ ಆಹಾರ ಮತ್ತು ಆಮ್ಲಜನಕ ಎರಡೂ ಕೂಡ ನಮ್ಮ ಜೀವಕೋಶದ ಕಣದಂಗ ಆಗಿರ್ತಕ್ಕಂಥ ಮೈಟೋಕಾಂಡ್ರಿಯಕ್ಕೆ ಹೋದಾಗ ಮೈಟೋಕಾಂಡ್ರಿಯಾ ಈ ಆಹಾರವನ್ನು ಆಮ್ಲಜನಕದ ಸಹಾಯದಿಂದ ಉತ್ಕರ್ಷಣೆ ಮಾಡಿ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಮೈಟೋಕಾಂಡ್ರಿಯಾವನ್ನು ನಾವು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಆ ಶಕ್ತಿಯನ್ನು ಯಾವ ರೂಪದಲ್ಲಿ ಉತ್ಪತ್ತಿ ಮಾಡುತ್ತೆ ಅಂತ ಕೇಳಿದ್ರೆ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ನಮ್ಮ ಜೀವಕೋಶಗಳ ಎನರ್ಜಿ ಕರೆನ್ಸಿ ಯಾವುದಪ್ಪ ಅಂತ ಕೇಳಿದ್ರೆ ATP. ಈ ಕರೆನ್ಸಿ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ರೆ ದಟ್ ಇಸ್ ದ ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಕ್ವಶನ್, 3 ಕೋಣೆಗಳ ಹೃದಯವನ್ನು ಹೊಂದಿರತಕ್ಕಂತಹ ಪ್ರಾಣಿ ಯಾವುದು ಅಂತ. ನಮಗೂ ಹೃದಯ ಇದೆಯಲ್ವಾ? ಎಸ್. ಹಾಗಾದ್ರೆ ನಮ್ಮ ಹೃದಯಕ್ಕೆ ಎಷ್ಟು ಕೋಣೆ ಇದೆ ಅಂದರೆ, ನಾವು ಸ್ತನಿಗಳು ಅಂತ, ಮ್ಯಾಮಲ್ಸ್ ಅಂತ, ನಮ್ಮ ಹೃದಯಕ್ಕೆ 4 ಕೋಣೆಗಳಿದೆ. ಬಟ್ ಇಲ್ಲಿ 3 ಹೃದಯದ ಕೋಣೆ ಅಂತ ಕೇಳಿರೋದ್ರಿಂದ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ. ಈ ಕಶೇರುಕಗಳಲ್ಲಿ ಹೃದಯಗಳು ಕಂಡುಬರುತ್ತೆ. ಹಾಗಾಗಿ ಈ ಮೀನುಗಳಲ್ಲಿ 2 ಹೃದಯ ಕಂಡುಬರುತ್ತೆ. ಯಾವುದೇ ಮೀನಿರಲಿ 2 ಹೃದಯ ಕಂಡುಬರುತ್ತೆ. ನೆಕ್ಸ್ಟ್, ಉಭಯವಾಸಿಗಳಲ್ಲಿ 3 ಹೃದಯ ಕಂಡುಬರುತ್ತೆ. ಸರೀಸೃಪಗಳಲ್ಲಿ 3 ಕಂಡುಬರುತ್ತೆ. ಮೊಸಳೆಗೆ ಮಾತ್ರ 4 ಬರುತ್ತೆ. ನೆಕ್ಸ್ಟ್, ಪಕ್ಷಿಗಳಲ್ಲಿ 4 ಹೃದಯ ಕಂಡುಬರುತ್ತೆ. ಸ್ತನಿಗಳಲ್ಲಿ 4 ಹೃದಯ ಕಂಡುಬರುತ್ತೆ. ಒಟ್ಟಾರೆಯಾಗಿ ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು ಮತ್ತು ಸ್ತನಿಗಳು 2, 3, 3, 4, 4 ಹಾರ್ಟ್ ಚೇಂಬರ್ ಇದೆ. ಹಾಗಾದರೆ ಇಲ್ಲಿ ಪಾರಿವಾಳ ಪಕ್ಷಿ 4 ಹೃದಯದ ಕೋಣೆ ಇದೆ. ಹಲ್ಲಿ ಸರೀಸೃಪ ಪಕ್ಕ 3 ಹೃದಯದ ಕೋಣೆ ಇದೆ. ಸಿಂಹ ಇದೊಂದು ಸ್ತನಿ ಮರಿ ಹಾಕತ್ತೆ, ಇದು 4 ಹೃದಯದ ಕೋಣೆ ಇದೆ. ಮೀನು 2 ಹೃದಯದ ಕೋಣೆ ಇದೆ. ಬಟ್ ಕ್ವಶನಲ್ಲಿ 3 ಹೃದಯದ ಕೋಣೆ ಇರೋದ್ರಿಂದ ಹಲ್ಲಿ ಇಸ್ ರೈಟ್ ಆನ್ಸರ್. ಹಲ್ಲಿ ಇದು ಒಂದು ಸರೀಸೃಪ. ನೆಕ್ಸ್ಟ್, ಯಾವುದರ ಕೊರತೆಯನ್ನು ಹೊಂದಿದೆ ಶಿಲೀಂಧ್ರಗಳು ಈ ಕೆಳಗಿನ? ಇದು ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಹಿಂಗಾಗಿದೆ. ಫಂಗೈ ಹ್ಯಾವ್ ದ ಫಾಲೋಯಿಂಗ್ ಡಿಫಿಸಿಯನ್ಸಿ. ಏನು ಫಂಗಸ್ ಅಂತ ಕರಿತೀವಿ, ಏನು ಶಿಲೀಂಧ್ರಗಳು ಅಂತ ಕರಿತೀವಿ, ಏನು ಕೊಳೆತಿನಿಗಳು ಅಂತ ಕರಿತೀವಿ. ಈ ಕೆಳಕಂಡ 4 ಆಪ್ಷನ್ಸ್ಗಳಲ್ಲಿ ಯಾವುದರ ಕೊರತೆ, ಅವುಗಳಲ್ಲಿ ಯಾವುದು ಇಲ್ಲ? ಎಲ್ರಿಗೂ ಗೊತ್ತಿದೆ. ಈ ಶಿಲೀಂಧ್ರಗಳು, ಈ ಕೊಳೆತಿನಿಗಳು, ಈ ಫಂಗಸ್ಗಳು, ಇವುಗಳನ್ನು ನಾವು ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಪರಪೋಷಕಗಳು ಅಂದರೆ ಸ್ವಂತ ಪೋಷಣೆ, ಸ್ವಂತ ನ್ಯೂಟ್ರಿಷನ್, ಸ್ವಂತ ಆಹಾರವನ್ನು ತಯಾರಿಸ್ತಕ್ಕಂಥ ಕೆಪಾಸಿಟಿ ಇಲ್ಲ. ಯಾಕೆ ಅಂದರೆ ಇವುಗಳಲ್ಲಿ ಪತ್ರಹರಿತ್ತು ಇಲ್ಲ, ಇವುಗಳಲ್ಲಿ ಕ್ಲೋರೋಫಿಲ್ ಇಲ್ಲ. ಹಾಗಾಗಿ ಇವು ಸ್ವಂತ ಆಹಾರ ತಯಾರಿಸಲ್ಲ. ಏನು ಆಲ್ರೆಡಿ ರೆಡಿಮೇಡ್ ಆಹಾರ ಇರುತ್ತೆ ಅದರ ಮೇಲೆ ಆ ನೇರವಾಗಿ ಜೀರ್ಣ ಆಗಬೇಕಾಗಿರ್ತಕ್ಕಂಥ ಆಹಾರವನ್ನು ಬಾಯಿಯ ಹೊರಗಡೆ, ದೇಹದ ಹೊರಗಡೆ ಜೀರ್ಣ ಮಾಡಿಕೊಂಡು ಆ ಬರೀ ಜೀರ್ಣ ಆಗ್ತಕ್ಕಂಥ ಆಹಾರವನ್ನು ಮಾತ್ರ ಸಕ್ಕ ಮಾಡಿ ಆ ವಸ್ತು, ಮೂಲ ವಸ್ತುವನ್ನು ಏನು ಮಾಡುತ್ತೆ, ಇವು ಕೊಳೆಸತ್ತೆ. ಹಾಗಾಗಿ ಇವುಗಳಿಗೆ ಕೊಳೆತಿನಿ ಅಂತ ಕರಿತೀವಿ, ಶಿಲೀಂಧ್ರ ಅಂತ ಕರಿತೀವಿ, ಫಂಗಸ್ ಅಂತ ಕರಿತೀವಿ. ಇವೆಲ್ಲ ಜೀವಿಗಳಿರ್ತಕ್ಕಂಥ ವಂಶವನ್ನು ಮೈಕೋಟಾ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ದೇಹದಲ್ಲಿ ಗಾಯಗೊಂಡ ನಂತರ ಕತ್ತರಿಸಿದ ನಂತರವು ಈ ಮೂಲಕ ರಕ್ತ ಹೆಪ್ಪುಗಟ್ಟತ್ತೆ ಅಂತ. ಅಂದರೆ ಬ್ಲಡ್, ನಮ್ಮ ಬಾಡಿಯಲ್ಲಿ ಬ್ಲಡ್ ಏನಾರು ಹೊರಗಡೆ ಬಂದರೆ ಆ ಬ್ಲಡ್ಡನ್ನು ಕ್ಲಾಟ್ ಮಾಡ್ತಕ್ಕಂಥ ರಕ್ತದ ಘಟಕ, ರಕ್ತದ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ PC to DC ಕೊಟ್ಟಿದ್ದೀನಿ. ಸಾಧನಶಂಕರ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇದಕ್ಕೆ ಬೆಸ್ಟ್ ಆನ್ಸರ್ ದಟ್ ಇಸ್ ದ ಕಿರುತಟ್ಟೆ ಪ್ಲೇಟ್ಲೆಟ್ಸ್. ಇದರ ಮೆಕಾನಿಸಮ್ ಕೂಡ ಹೇಳಿದ್ದೀನಿ. ರಕ್ತವನ್ನು ಹೆಪ್ಪುಗಟ್ಟಲಿಕ್ಕೆ ಕಿರುತಟ್ಟೆ ಅಂತ ಇಲ್ಲಿ ಹೇಳ್ತಿದ್ದೀನಿ, ಕ್ವಶನ್ಸ್ ಇದೆ. ಬಟ್ ಆದರೆ ಕಿರುತಟ್ಟೆನೂ ಹೌದು, ಪ್ಲಾಸ್ಮಾನೂ ಹೌದು. ಇಫ್ ಯು ಹ್ಯಾವ್ ಎನಿ ಡೌಟ್ ಆ ವಿಡಿಯೋಗಳನ್ನು ನೋಡಿ, ಅದರಲ್ಲಿ ಕರೆಕ್ಟಾಗಿ ಹೇಳಿದ್ದೀನಿ ನಾನು. ಪ್ಲಾಸ್ಮಾ ಹೇಗೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ ಆ್ಯಂಡ್ ಕಿರುತಟ್ಟೆ ಹೇಗೆ ರಕ್ತವನ್ನು ಹೆಪ್ಪುಗಟ್ಟಿಸುತ್ತೆ ಅಂತ. ಸೊ ಸ್ನೇಹಿತರೆ, ನಿಮಗೆ ಗೊತ್ತಿದೆ ರಕ್ತದ ಘಟಕಗಳು 4. ಒಂದು ಕೆಂಪು ರಕ್ತ ಕಣ, ಇನ್ನೊಂದು ಬಿಳಿ ರಕ್ತ ಕಣ, ಇನ್ನೊಂದು ಕಿರುತಟ್ಟೆ, ಇನ್ನೊಂದು ಪ್ಲಾಸ್ಮಾ.
ಆಕ್ಚುಲಿ ರಕ್ತದ ಪ್ರಮುಖ ಘಟಕಗಳು ಎರಡು, ಒಂದು ದ್ರವರೂಪದ ಘಟಕ, ಇನ್ನೊಂದು ಘನ ಘಟಕ. ದ್ರವರೂಪದ ಏಕೈಕ ಘಟಕ ಪ್ಲಾಸ್ಮಾ. ಇದು ರಕ್ತ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಘನ ಘಟಕಗಳು ಮೂರು, ಒಂದು ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಮತ್ತೊಂದು ಕಿರುತಟ್ಟೆ. ಕೆಂಪು ರಕ್ತ ಕಣ ಆಹಾರ ಏನಿದೆ, ಆಹಾರ ಜೀರ್ಣ ಆಗಿರ್ತಕ್ಕಂಥ ಗ್ಲೂಕೋಸ್ ಅದನ್ನು ಎಲ್ಲ ಜೀವಕೋಶಗಳಿಗೆ ಸಾಗಾಣಿಕೆ ಮಾಡುತ್ತೆ. ಅದರ ಜೊತೆಗೆ ಉಸಿರಾಟದಿಂದ ಬಂದಂತಹ ಆಮ್ಲಜನಕವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಮಾಡುತ್ತೆ. ಬಿಳಿ ರಕ್ತ ಕಣ ನಮ್ಮ ಜೀವಕೋಶದಲ್ಲಿ ಯಾರು ಕ್ರಿಮಿನಲ್ಸ್ ಇದ್ದಾರಾ, ನಮಗೆ ರೋಗವನ್ನು ತರ್ತಕ್ಕಂಥ ಜೀವಿಗಳು ಇದಾವ ಅಂತ ಅವುಗಳನ್ನೆಲ್ಲ ಸರ್ಚ್ ಮಾಡಿ ಹೊಡೆದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನಾಗಿ ಯಾವುದು ಕೆಲಸ ಮಾಡುತ್ತೆ ಅಂದರೆ ರಕ್ಷಣಾ ಪಡೆಗಳ ಥರ ಯಾವುದು ಕೆಲಸ ಮಾಡುತ್ತೆ, ಬಿಳಿ ರಕ್ತ ಕಣ. ಪ್ಲಾಸ್ಮಾ ಬಸ್ ಥರ ಕೆಲಸ ಮಾಡುತ್ತೆ. ಕಿರುತಟ್ಟೆ ಏನಾದರೂ ನಮ್ಮ ದೇಹದಿಂದ ರಕ್ತ ಹೊರಗಡೆ ಬಂದರೆ ಆ ಜಾಗವನ್ನು ಬ್ಲಾಕ್ ಮಾಡಿ ಕ್ಲೋಸ್ ಮಾಡುತ್ತೆ. ಇದನ್ನೇ ನಾವು ರಕ್ತ ಹೆಪ್ಪುಗಟ್ಟಿಸುತ್ತೆ ಅಂತ ಹೇಳ್ತೀವಿ. ಯಾಕೆ ಕಿರುತಟ್ಟೆ ರಕ್ತ ಹೆಪ್ಪುಗಟ್ಟಿಸ್ಬೇಕು? ಹೆಪ್ಪುಗಟ್ಟಲಿಲ್ಲ ಅಂದರೆ ರಕ್ತ ಸುಮ್ಮನೆ ಸೋರ್ಕೊಂಡು ಹೋಗೋದು. ಸೋರ್ಕೊಂಡು ಹೋಗಿದ್ರೆ ಪ್ರಾಬ್ಲಮ್ ಏನು? ಅಯ್ಯೋ, ರಕ್ತ ನಮ್ಮ ಬಾಡಿಯಲ್ಲಿ ಸಫಿಸಿಯೆಂಟ್ ಇದ್ದರೆ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಬಿ ಪಿ ಚೆನ್ನಾಗಿರುತ್ತೆ. ರಕ್ತ ಜಾಸ್ತಿ ಆದರೆ ಬಿ ಪಿ ಜಾಸ್ತಿ ಆಗುತ್ತೆ, ರಕ್ತ ಕಡಿಮೆ ಆದರೆ ಬಿ ಪಿ ಕಡಿಮೆ ಆಗುತ್ತೆ. ರಕ್ತ ಹೋಗ್ಬಿಟ್ರೆ ಬಿ ಪಿ. ಹಾಗಾಗಿ ಈ ರಕ್ತ ಹೆಪ್ಪುಗಟ್ಟಿಸೋದ್ರ ಮೂಲಕ ಕಿರುತಟ್ಟೆ ನಮ್ಮ ದೇಹದಲ್ಲಿ ಬಿ ಪಿ, ಬ್ಲಡ್ ಪ್ರೆಷರ್, ರಕ್ತದ ಒತ್ತಡವನ್ನು ಏನು ಮಾಡುತ್ತೆ, ಮೇಂಟೆನೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಇದು ಕೂಡ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇಂತಹ ಪ್ರಶ್ನೆಗಳು ಅರೈಸ್ ಆಗಬಹುದು. ಈ ಕೆಳಗಿನವುಗಳಲ್ಲಿ ಯಾವುದು ವಿಕಾಸಕ್ಕಾಗಿ ಎವಲ್ಯೂಷನ್ಸ್ಗೆ ಎವಿಡೆನ್ಸಸ್ಗಳನ್ನು, ಸಾಕ್ಷಿಗಳನ್ನು ಒದಗಿಸುತ್ತೆ ಅಂತ ಈ ಪ್ರಶ್ನೆ ಇದೆ. ತಮಗೆಲ್ಲ ಗೊತ್ತಿದೆ, ಈ ವಿಕಾಸವಾದದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದರೆ ಚಾರ್ಲ್ಸ್ ಡಾರ್ವಿನನ್ನು ನಾವು ವಿಕಾಸವಾದದ ಪಿತಾಮಹ ಅಂತ ಕರಿತೀವಿ. ಹಾಗಾದರೆ ಈ ವಿಕಾಸವಾದದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್ ಈ ವಿಕಾಸವಾದನ ಮಂಡಿಸಬೇಕಾದ್ರೆ, ಆ ವಿಕಾಸವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವನಿಗೆ ಕೆಲವೊಂದು ಎವಿಡೆನ್ಸಸ್ಗಳ ಮೇಲೆ ಈ ಜೀವಿ ಈ ಥರ ವಿಕಾಸ ಆಗ್ತಾ ಬಂದಿದೆ ಅಂತ ಹೇಳ್ತಾನೆ. ಈ ಥರ ಎವಲ್ಯೂಷನ್ಸ್ಗೆ ಎವಿಡೆನ್ಸನ್ನು ಕೊಡ್ತಕ್ಕಂಥ ಈ ಕೆಳಕಂಡ ಸಂಗತಿ ಯಾವುದು ಅಂತ ಕೇಳಿದ್ರೆ ಹೋಮೋಲಗಸ್ ಆರ್ಗನ್, ಅನಾಲೋಗಸ್ ಆರ್ಗನ್ ಆ್ಯಂಡ್ ಫಾಸಿಲ್ಸ್, ಪಳವಳಿಕೆ. ಇವು ಮೂರೂ ಕೂಡ ವಿಕಾಸವಾದಕ್ಕೆ ಏನು ಮಾಡುತ್ತೆ ಅಂದರೆ ಆಧಾರವನ್ನು ಕೊಡುತ್ತೆ ಸ್ನೇಹಿತರೆ. ಸೊ ಹೋಮೋಲಗಸ್ ಆರ್ಗನ್ ಏನಿಲ್ಲ, ಸಿಂಪಲ್ ಸಮರೂಪಿ ಅಂಗಗಳು ಅಂತ ಕರಿತೀವಿ ಸ್ನೇಹಿತರೆ. ಸಮರೂಪಿ ಅಂಗಗಳು ಅಂದರೆ ಒಂದೇ ಥರ ಕಾಣ್ತಾ ಇರತಕ್ಕಂಥ ಅಂಗಗಳು, ಕೆಲಸ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಅಯ್ಯೋ ಇವೆಲ್ಲ ಒಂದೇ ಥರ ಇದೆ, ಕೆಲಸ ಯಾಕೆ ಚೇಂಜ್ ಆಗಿದೆ, ಅಲ್ಲಿ ಹಂಗಿತ್ತು, ಈ ಕಾಲದಲ್ಲಿ ಹಿಂಗಿದೆ, ಈ ಕಾಲದಲ್ಲಿ ಹಂಗಿದೆ, ಇದು ವಿಕಾಸಕ್ಕೆ ಎವಿಡೆನ್ಸನ್ನು ಕೊಡುತ್ತೆ. ಅನಾಲೋಗಸ್ ಆರ್ಗನ್, ಇಲ್ಲಿ ಕೆಲಸ ಒಂದೇ ಇರುತ್ತೆ, ರಚನೆ ಏನಾಗಿರುತ್ತೆ, ಚೇಂಜ್ ಇರುತ್ತೆ. ಅಯ್ಯೋ ಒಂದೇ ಥರ ಕೆಲಸ, ರಚನೆ ಯಾಕೆ ಚೇಂಜ್ ಇದೆ, ಮತ್ತು ಅದು ವಿಕಾಸವಾದಕ್ಕೆ ಏನು ಕೊಡುತ್ತೆ, ಎವಿಡೆನ್ಸಸ್ಗಳನ್ನು ಕೊಡುತ್ತೆ. ಅದರ ಜೊತೆಗೆ ಪಳವಳಿಕೆಗಳೂ ಕೂಡ ವಿಕಾಸವಾದಕ್ಕೆ ಸಾಕ್ಷಿಯನ್ನು ಕೊಡುತ್ತೆ. ಹಾಗಾಗಿ ಈ ಎವಲ್ಯೂಷನ್ಸ್ಗೆ ಸಾಕ್ಷಿಯನ್ನು ಕೊಡ್ತಕ್ಕಂಥ ಎವಿಡೆನ್ಸಸ್ಗಳು ಯಾವುದು ಅಂತ ಕೇಳಿದ್ರೆ ಹೋಮೋಲೋಗಸ್ ಆರ್ಗನ್, ಅನಾಲೋಗಸ್ ಆರ್ಗನ್ ಆ್ಯಂಡ್ ಫಾಸಿಲ್ಸ್ ಎಲ್ಲವೂ ಕೂಡ ವಿಕಾಸವಾದಕ್ಕೆ ಆಧಾರವನ್ನು ಕೊಡುತ್ತೆ. ವಾಹಕ ಅಂಗಾಂಶಗಳಿರುವ ಎಲ್ಲ ಸಸ್ಯಗಳನ್ನು ಒಟ್ಟಾಗಿ ನಾವು ಏನಂತ ಕರಿತೀವಿ ಅಂತ. ವಾಹಕ ಅಂಗಾಂಶಗಳು ಅಂದರೆ ನಿಮಗೆ ಸಸ್ಯ ಗೊತ್ತಿದೆ, ಸಸ್ಯಗಳಲ್ಲಿ ಬೇರು ಗೊತ್ತಿದೆ, ಸಸ್ಯಗಳಲ್ಲಿ ಎಲೆ ಗೊತ್ತಿದೆ. ಸಸ್ಯದ ಬೇರುಗಳು ನೀರನ್ನು ಹೀರ್ಕೊಂಡು ಎಲೆಗೆ ಸಾಗಾಣಿಕೆ ಮಾಡುತ್ತೆ. ಎಲೆ ಆಹಾರವನ್ನು ತಯಾರಿಸಿ ಸಸ್ಯದ ವಿವಿಧ ಭಾಗಗಳಿಗೆ ಆಹಾರವನ್ನು ಸಾಗಾಣಿಕೆ ಮಾಡುತ್ತೆ. ನೀರನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಪೈಪ್ ಆ್ಯಂಡ್ ಆಹಾರವನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಪೈಪನ್ನು ನಾವು, ನೀರನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಪೈಪನ್ನು ಜೈಲಮ್ ಅಂತ ಕರಿತೀವಿ. ಆಹಾರವನ್ನು ಸಾಗಾಣಿಕೆ ಮಾಡ್ತಕ್ಕಂಥ ನಾಳವನ್ನು ನಾವು ಫ್ಲೋಯಮ್ ಅಂತ ಕರಿತೀವಿ. ಯಾವ ಸಸ್ಯಗಳಲ್ಲಿ ಬೇರು ಮತ್ತು ಎಲೆ ಇದೆಯೋ ಆ ಸಸ್ಯಗಳಲ್ಲಿ ಫ್ಲೋಯಮ್ ಮತ್ತು ಜೈಲಮ್ ಎಂಬ ವಾಹಕ ನಾಳಗಳಿರುತ್ತೆ. ಆ ವಾಹಕ ನಾಳಗಳನ್ನು ಹೊಂದಿರತಕ್ಕಂಥ ಸಸ್ಯಗಳಿಗೆ ವಾಹಕ ನಾಳ ಸಹಿತ ಸಸ್ಯಗಳು ಅಂತ ಕರಿತೀವಿ. ಆ ವಾಹಕ ನಾಳ ಸಹಿತ ಸಸ್ಯಗಳನ್ನೇ ನಾವೇನಂತ ಕರಿತೀವಿ, ಟ್ರೇಕಿಯೋಫೈಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಟ್ರೇಕಿಯೋಫೈಟ್ ಇದಕ್ಕೆ ನಾವು ವಾಹಕ ಅಂಗಾಂಶ ಇರುವ ಸಸ್ಯಗಳು ಅಂತ ಕರಿತೀವಿ. ವಾಹಕ ಅಂಗಾಂಶ ಇಲ್ಲದೇ ಇರತಕ್ಕಂಥ ಸಸ್ಯಗಳನ್ನು ನಾನ್ ಟ್ರೇಕಿಯೋಫೈಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಕೆಳಗಡೆ ಆಪ್ಷನ್ಸ್ ಒಂದ್ಸತಿ ನೋಡ್ಕೊಳ್ಳೋಣ. ನೆಪ್ರೋಲೆಫಿಸ್ ಇರ್ಬೋದು, ಅಡಿಯಾಂಟಮ್ ಇರ್ಬೋದು, ಲೈಕೋಪೋಡಿಯಂ ಇರ್ಬೋದು, ಇವೆಲ್ಲವೂ ಕೂಡ ಟ್ರೇಕಿಯೋಫೈಟ್ ಅಂದರೆ ವಾಹಕ ನಾಳ ಸಹಿತ ಏನು ವಂಶ ಬರುತ್ತೆ ಅಲ್ಲಿ ಕಂಡು ಬರ್ತಕ್ಕಂಥ ಸಸ್ಯಗಳ ಹೆಸರು ಸ್ನೇಹಿತರೆ. ಆಗಾಗ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಡಿಯಾಂಟಮ್ ಮೇಲೆ ಒಂದು ಪ್ರಶ್ನೆ ಬರ್ತಾ ಇರುತ್ತೆ. ಅಡಿಯಾಂಟಮ್ ಸಸ್ಯ ಬೆಳೀತಾ 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 ಅದರ ತುದಿ ನೆಲವನ್ನು ಮುಟ್ಟಿ ಆ ತುದಿಯಲ್ಲಿ ಬೇರು ಬರುತ್ತೆ, ಹಿಂದ್ಗಡೆ ಸಸ್ಯ ನಾಶವಾಗುತ್ತೆ ಮತ್ತು ಮುಂದ್ಗಡೆ ಬೆಳೀತಾ ಹೋಗುತ್ತೆ. ಹಾಗಾಗಿ ಈ ಸಸ್ಯವನ್ನು ನಡೆದಾಡುವ ಸಸ್ಯ, ವಾಕಿಂಗ್ ಫರ್ನ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಲೈಕೋಪೋಡಿಯಂ, ಇದು ಕೂಡ ನಮ್ಮ ಒಂದು ಝರಿ ಸಸ್ಯ ಸ್ನೇಹಿತರೆ. ಈ ಲೈಕೋಪೋಡಿಯಮನ್ನು ನಾವು ಕ್ಲಬ್ ಮಾಸ್ ಅಂತ ಕರಿತೀವಿ, ಕ್ಲಬ್ ಫೂಟ್ ಮಾಸ್ ಅಂತ ಕರಿತೀವಿ,
ಫಾಕ್ಸ್ ಆರ್ ಹಾರ್ಸ್ ಟೈಲ್. ಅಂದರೆ ಈ ಲೈಕೋಪೋಡಿಯಂ ಸಸ್ಯವನ್ನು ನೋಡಿದಾಗ ಕುದುರೆ ಬಾಲ ಥರ ಕಂಡುಬರುತ್ತೆ, ಹಾಗಾಗಿ ಫಾಕ್ಸ್ ಟೈಲ್, ಹಾರ್ಸ್ ಟೈಲ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಊಲ್ಫ್ಸ್ ಕ್ಲಾ ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ಕೆಳಕಂಡ ಯಾವ ಸಸ್ಯವನ್ನು ಊಲ್ಫ್ಸ್ ಕ್ಲಾ ಆರ್ ಹಾರ್ಸ್ ಟೈಲ್ ಆರ್ ಫಾಕ್ಸ್ ಟೈಲ್ ಅಂತ ಕರೀತಾರೆ ಅಂತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ಬೋದು. ಒಂದ್ಸತಿ ನೋಡ್ಕೊಳ್ಳಿ. ಆ ಸಸ್ಯ ಹಂಗೆ ಕಂಡು ಬರೋದ್ರಿಂದ ಅವುಗಳಿಗೆ ಆ ಥರ ಹೆಸರನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಆಲ್ರೆಡಿ ಹೇಳಿರ್ತಕ್ಕಂಥ ಪ್ರಶ್ನೆ, ಸರೀಸೃಪಗಳಲ್ಲಿ ಹೃದಯವು ಆಲ್ರೆಡಿ ಹೇಳಿದ್ದೀನಿ 23344. ಮೀನುಗಳಲ್ಲಿ 2 ಹೃದಯದ ಕೋಣೆ, ಉಭಯವಾಸಿಗಳಲ್ಲಿ 3 ಹೃದಯದ ಕೋಣೆ, ಸರೀಸೃಪಗಳಲ್ಲಿ 3 ಹೃದಯದ ಅಂದರೆ 3 ಕೋಣೆಗಳನ್ನು ಹೊಂದಿರತಕ್ಕಂಥ ಹೃದಯ. ಮೊಟ್ಟ ಮೊದಲ ಬಾರಿಗೆ ಪಕ್ಷಿಗಳಲ್ಲಿ 4 ಕೋಣೆಯನ್ನು ಹೊಂದಿರತಕ್ಕಂಥ ಹೃದಯ. ಅತ್ಯಂತ ಅಭಿವೃದ್ಧಿ ಹೊಂದಿರತಕ್ಕಂಥ 4 ಕೋಣೆಯನ್ನು ಹೊಂದಿರತಕ್ಕಂಥ ಹೃದಯ ನಮ್ಮಲ್ಲಿ ಮೀನ್ಸ್ ಸ್ತನಿಗಳಲ್ಲಿ ಕಂಡು ಬರುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅಪೂರ್ಣವಾದ 4 ಕೋಣೆಗಳಿಂದ ಕೂಡಿರ್ತಕ್ಕಂಥದ್ದು ಸರೀಸೃಪಗಳಲ್ಲಿ ಒಂದೇ ಒಂದು ಜೀವಿ ಬರುತ್ತೆ. ಸರೀಸೃಪಗಳ ಎಲ್ಲವೂ ಕೂಡ ಹೃದಯದ ಕೋಣೆ 3 ಇರುತ್ತೆ. ಆದರೆ ಅಪೂರ್ಣವಾದ 4 ಕೋಣೆ ಅದು ಸರೀಸೃಪಗಳಲ್ಲಿ ಮೊಸುಳೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ಮೊಸುಳೆ ಅನ್ನೋ ಪದ ಇಲ್ಲ, ಹಾಗಾಗಿ 3 ಕೋಣೆಗಳಿಂದ ಕೂಡಿರ್ತಕ್ಕಂಥ ಹೃದಯ ಸರೀಸೃಪಗಳಲ್ಲಿ ಕಂಡುಬರುತ್ತೆ. ವಿದ್ಯುತ್ ಉತ್ಪಾದಿಸುವ ಮೀನು, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಮೀನುಗಳೆಲ್ಲ ಕರೆಂಟ್ ಉತ್ಪತ್ತಿ ಮಾಡ್ತಾವ. ನಾರ್ಸಿನ್ ಅಂತಕ್ಕಂತಹ ಮೀನು ಆರ್ ಎಲೆಕ್ಟ್ರಿಕ್ ರೇ ಅಂತಕ್ಕಂತಹ ಮೀನು ಏನು ಮಾಡತ್ತೆ ಅಂದರೆ 200 ವೋಲ್ಟಿಂದ 500 ವೋಲ್ಟ್ವರೆಗೂ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳತ್ತೆ. ಎಕ್ಸೋಸಿಟಿಸ್ ಅಂತಕ್ಕಂಥ ಮೀನನ್ನು ನಾವು ಫ್ಲೈಯಿಂಗ್ ಫಿಶ್ ಅಂತ ಕರಿತೀವಿ. ಆಸ್ಟ್ರೇಷಿಯನ್ ಎಂಬ ಮೀನಿಗೆ ತಲೆ ಮೇಲೆ ಒಂದು ಜೊತೆ ಕೊಂಬಿದೆ, ಹಾಗಾಗಿ ಇದಕ್ಕೆ ಹಸು ಮೀನು, ಕೌ ಫಿಶ್ ಅಂತ ಕರಿತೀವಿ. ಈ ಸಿ ಹಾರ್ಸ್, ಹಿಪ್ಪೋ ಕ್ಯಾಂಪಸ್ ಅಂತ ಕರೆಯಲ್ಪಡ್ತಕ್ಕಂಥ ಮೀನು ನೀರಲ್ಲಿ ಲಂಬವಾಗಿ ಈಜತ್ತೆ. ಅಷ್ಟೇ ಅಲ್ಲ, ಇದರದೊಂದು ವಿಶೇಷತೆ ಏನಪ್ಪ ಅಂದರೆ ಈ ಗರ್ಭಾವಸ್ಥೆ ಸಾಮಾನ್ಯವಾಗಿ ಹೆಣ್ಣು ಜೀವಿಗಿರುತ್ತೆ. ಆದರೆ ಈ ಸಿ ಹಾರ್ಸ್ ಹಿಪ್ಪೋ ಕ್ಯಾಂಪಸ್ಸಲ್ಲಿ ಗರ್ಭವನ್ನು ಹೊತ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಕ್ಕಂಥ ಜೀವಿ ಯಾವುದು ಸಿ ಹಾರ್ಸ್ ಅಂದರೆ ಗಂಡು ಸಿ ಹಾರ್ಸ್ ಗರ್ಭವನ್ನು ಹೊತ್ತೊಯ್ಯುತ್ತೆ. ಇದೊಂದು ಪ್ರಾಣಿ ಪ್ರಪಂಚದ ವಿಸ್ಮಯ ಸ್ನೇಹಿತರೆ. ಪ್ರಾಣಿ ಪ್ರಪಂಚದಲ್ಲಿ ಹೆಣ್ಣು ಜೀವಿ ಗರ್ಭವನ್ನು ಹೊತ್ಕೊಂಡು ಓಡಾಡಿದರೆ ಈ ಒಂದು ಜೀವಿಯಲ್ಲಿ ಮಾತ್ರ ಗಂಡು ಜೀವಿ ಗರ್ಭವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೊತ್ಕೊಂಡು ಓಡಾಡುತ್ತೆ. ನೆಕ್ಸ್ಟ್, ಏಕದಳ ಸಸ್ಯಗಳಿಗೆ ಸೀಮಿತವಾದ ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಏಕದಳ ಸಸ್ಯಗಳು ಕಂಡುಬರುತ್ತೆ, ದ್ವಿದಳ ಸಸ್ಯಗಳು ಕಂಡುಬರುತ್ತೆ. ಭೂಮಿ ಮೇಲೆ ಮೊಟ್ಟ ಮೊದಲು ವಿಕಾಸವಾಗಿರ್ತಕ್ಕಂಥದ್ದು ದ್ವಿದಳ ಸಸ್ಯ, ಆಮೇಲೆ ವಿಕಾಸ ಆಗಿದ್ದು ಏಕದಳ ಸಸ್ಯ. ದ್ವಿದಳ ಸಸ್ಯಗಳಲ್ಲಿ ತಾಯಿ ಬೇರು ಕಂಡುಬರುತ್ತೆ, ಏಕದಳ ಸಸ್ಯಗಳಲ್ಲಿ ತಂತು ಬೇರು ಕಂಡುಬರುತ್ತೆ. ಇಂಗ್ಲೀಷಲ್ಲಿ ಟ್ಯಾಬ್ ರೂಟ್ ಅಂಡ್ ಫೈಬ್ರಸ್ ರೂಟ್. ನೋಡಿ, ದ್ವಿದಳ ಸಸ್ಯಗಳಲ್ಲಿ ರೆಟಿಕ್ಯುಲೇಟ್ ಎಲೆಗಳಲ್ಲಿ ಜಾಲರೂಪಿ ನಾಳಗಳು ಕಂಡುಬಂದರೆ ಏಕದಳ ಸಸ್ಯಗಳಲ್ಲಿ ಸಮಾಂತರ ನಾಳ ವ್ಯವಸ್ಥೆಗಳು ಕಂಡುಬರುತ್ತೆ. ಹಾಗಾಗಿ ಇಲ್ಲಿ ತಾಯಿ ಬೇರು ವ್ಯವಸ್ಥೆ, ಜಾಲರೂಪಿ ನಾಳ ವ್ಯವಸ್ಥೆ ಇವೆಲ್ಲವೂ ಕೂಡ ದ್ವಿದಳ ಸಸ್ಯಕ್ಕೆ ಕೊಟ್ಟಂಥ ಉದಾಹರಣೆ. ಬಟ್ ತಂತು ಬೇರು ಏನಿದೆ ಇದು ಮಾತ್ರ ಸಸ್ಯಗಳ ಏಕದಳ ಸಸ್ಯಕ್ಕೆ ಸಂಬಂಧಪಟ್ಟಂಥ ಲಕ್ಷಣ. ಹಾಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಫೈಬ್ರಸ್ ರೂಟ್ ಸಿಸ್ಟಮ್ ಇಸ್ ದ ರೈಟ್ ಆನ್ಸರ್. ಸ್ಮಾಲೆಸ್ಟ್ ಮ್ಯಾಮಲ್ಸ್ ಯಾವುದು, ಅತ್ಯಂತ ಚಿಕ್ಕ ಸ್ತನಿ ಯಾವುದು? ತುಂಬ ಸತಿ ನಾನು ರಿಪೀಟ್ ಮಾಡಿರ್ತಕ್ಕಂಥ ಕ್ವಶನ್ಸ್. ಪಿಗ್ಮಿ ಶ್ರೂ. ಅತ್ಯಂತ ದೊಡ್ಡ ಸ್ತನಿ ಯಾವುದು ಅಂತ ಕೇಳಿದ್ರೆ ನೀಲಿ ತಿಮಿಂಗಿಲ. ಅತ್ಯಂತ ಚಿಕ್ಕ ಪಕ್ಷಿ ಯಾವುದಪ್ಪ ಅಂತ ಕೇಳಿದ್ರೆ ಹಮ್ಮಿಂಗ್ ಬರ್ಡ್. ಅತ್ಯಂತ ದೊಡ್ಡ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಉಷ್ಟ್ರ ಪಕ್ಷಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಮಾನವನ ದೇಹದಲ್ಲಿ ಕೊಬ್ಬು ಎಲ್ಲಿ ಸಂಗ್ರಹಣೆ ಆಗತ್ತೆ, ನಮ್ಮ ಬಾಡಿಯಲ್ಲಿ ಫ್ಯಾಟ್ಸ್ ಎಲ್ಲಿ ಸ್ಟೋರ್ಡ್ ಆಗತ್ತೆ? ನೋಡಿ, ನಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಅಂಗಾಂಶ ಯಾವುದಪ್ಪ ಅಂತ ಕೇಳಿದರೆ ಸಂಯೋಜಕ ಅಂಗಾಂಶ. ಸಂಯೋಜಕ ಅಂಗಾಂಶದಲ್ಲಿ ಸಡಿಲ ಸಂಯೋಜಕ ಅಂಗಾಂಶ ಕಂಡುಬರುತ್ತೆ. ಆ ಸಡಿಲ ಸಂಯೋಜಕ ಅಂಗಾಂಶದಲ್ಲಿ ಚರ್ಮದ ಕೆಳಗಡೆ ಏರಿಯೋಲಾರ್ ಅಂಗಾಂಶ ಕಂಡುಬರುತ್ತೆ. ನಮ್ಮ ದೇಹದ ಒಳಗಡೆ ಹೊಡಿ ಹಲಗೆ ಅಡಿಪೋಸ್ ಅಂಗಾಂಶ ಕಂಡುಬರುತ್ತೆ. ಈ ಅಡಿಪೋಸ್ ಅಂಗಾಂಶ ನಮ್ಮ ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಣೆ ಮಾಡುತ್ತೆ. ಆ ಕೊಬ್ಬನ್ನು ನಮ್ಮ ದೇಹದಲ್ಲಿ ಹೀಟ್ ಕಂಟ್ರೋಲರ್ ಆಗಿ, ಉಷ್ಣ ನಿಯಂತ್ರಕವಾಗಿ ಬಳಸಿಕೊಳ್ಳತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಅಂಗಾಂಶ ಯಾವುದು ಅಂತ ಕೇಳಿದರೆ ಅಡಿಪೋಸ್ ಅಂಗಾಂಶ. ಯಕೃತ್ ಬಗ್ಗೆ ಇನ್ ಡೀಟೇಲ್ ಕ್ಲಾಸನ್ನು ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಎಪಿಡರ್ಮಿಸ್ ಅಂದರೆ ಚರ್ಮ, ನಮ್ಮ ಚರ್ಮದ ಬಗ್ಗೆ ಅವೆಲ್ಲ PPTಗಳನ್ನು ಮಾಡಿ ಮತ್ತು ಕಂಪ್ಲೀಟ್ ಕಂಟೆಂಟ್ ವೈಸ್ ಕ್ಲಾಸನ್ನು ಕೊಡ್ತಾ ಬರ್ತೀನಿ. ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸಹಕಾರ ಇರಲಿ. ಸೊ ನೆಕ್ಸ್ಟ್ ಈ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ, ಹಕ್ಕಿ ಜ್ವರವನ್ನು ಯಾವ ವಿಧದ ಇನ್ಫ್ಲೂಯೆನ್ಸಾ ವೈರಸ್ ಉಂಟು ಮಾಡುತ್ತೆ ಅಂತ. ನೋಡಿ, ಹಕ್ಕಿ ಜ್ವರವನ್ನು ಉಂಟು ಮಾಡ್ತಕ್ಕಂಥ ಇನ್ಫ್ಲೂಯೆನ್ಸಾ ವೈರಸ್ ಯಾವುದು? ಇಲ್ಲಿ 2 ಜ್ವರದ ಬಗ್ಗೆ ಕ್ಲೀನಾಗಿ ನೋಡ್ಕೊಂಡ್ಬಿಡೋಣ. ಹಕ್ಕಿ ಜ್ವರ, ಇನ್ನೊಂದು ಹಂದಿ ಜ್ವರ. ಹಂದಿ ಜ್ವರವನ್ನು ಉಂಟು ಮಾಡ್ತಕ್ಕಂಥ, ನೋಡಿ, ಹಂದಿ ಜ್ವರಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರು ಸ್ವೈನ್ ಫ್ಲೂ ಅಂತ ಕರಿತೀವಿ.
ಹಂದಿ ಜ್ವರ ಅರ್ಥಾತ್ ಸ್ವೈನ್ ಫ್ಲೂವನ್ನು ಉಂಟು ಮಾಡ್ತಕ್ಕಂತಹ ಇನ್ಫ್ಲೂಯೆನ್ಸಾ ವೈರಸ್ ಯಾವುದು ಅಂತ ಕೇಳಿದ್ರೆ H1N1, ಕಾಮಿಡಿಯಾಗಿ ಹಂದಿಗೊಂದು ನಿಂಗೊಂದು ಅಂತ. ಹಕ್ಕಿ ಜ್ವರಕ್ಕೆ ಏವಿಯನ್ ಫ್ಲೂ ಅಂತ ಕರಿತೀವಿ. ಹಕ್ಕಿ ಜ್ವರ ಅಥವಾ ಏವಿಯನ್ ಫ್ಲೂವನ್ನು ಉಂಟು ಮಾಡ್ತಕ್ಕಂಥ ಇನ್ಫ್ಲೂಯೆನ್ಸಾ ವೈರಸ್ ಯಾವುದು ಅಂತ ಕೇಳಿದ್ರೆ H5N1. ನೆನಪಿದೆ ಅಂತ ಅಂದ್ಕೊಂಡು ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ. ಮೈಟೋಕಾಂಡ್ರಿಯಾ ಈ ಕೆಳಕಂಡ ಎಲ್ಲಿ ಕಂಡು ಬರುತ್ತೆ? ನೋಡಿ, ಮೈಟೋಕಾಂಡ್ರಿಯಾದ ಬಗ್ಗೆ ಎಲ್ಲ ಓದ್ಕೊಂಡಿರ್ತೀವಿ, ಬಟ್ ಈ ಥರ ಸಿಂಪಲ್ ಸಿಲ್ಲಿ ಕ್ವಶನ್ ಬಂದ್ಬಿಡುತ್ತೆ ಎಕ್ಸಾಮಲ್ಲಿ, ನಮಗೆ ಟೆನ್ಷನ್ ಕೊಡುತ್ತೆ. ಎಲ್ಲ ಜೀವಕೋಶಗಳಲ್ಲಿ ಜಂಬೋ, ಎಲ್ಲ ಜೀವಕೋಶಗಳಲ್ಲಿ ಕಂಡುಬರಲ್ಲ. ಅಂದರೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ, ಈ ಬ್ಯಾಕ್ಟೀರಿಯಾಗಳಲ್ಲಿ ಇರ್ತಕ್ಕಂಥ ಜೀವಕೋಶಗಳಲ್ಲಿ ಮೈಟೋಕಾಂಡ್ರಿಯಾ ಕಂಡುಬರಲ್ಲ. ಹಾಗಾದರೆ ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುತ್ತೆ, ಪ್ರಾಣಿ ಜೀವಕೋಶಗಳಲ್ಲೂ ಕಂಡುಬರುತ್ತೆ. ಹಾಗಾಗಿ ಇವೆರಡು ಆಪ್ಷನ್ಸ್ ಆಗಲ್ಲ. ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳು ಇವೆರಡನ್ನು ಸೇರಿಕೊಂಡು ನಾವೇನಂತ ಕರಿತೀವಿ? ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಅಂತ ಕರಿತೀವಿ. ಈ ಯೂಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಪೊರೆಯನ್ನು ಹೊಂದಿರತಕ್ಕಂಥ ಈ ಮೈಟೋಕಾಂಡ್ರಿಯಾ ಅಂತಕ್ಕಂಥ ಕಣದಂಗ ಕಂಡುಬರುತ್ತೆ. ಈ ಜೀವಕೋಶಗಳಲ್ಲಿ ಈ ಮೈಟೋಕಾಂಡ್ರಿಯಾ ಉಸಿರಾಟದ ಕಣದಂಗವಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಆಹಾರವನ್ನು ಉತ್ಕರ್ಷಣೆ ಮಾಡಿ ಶಕ್ತಿಯನ್ನು ATP ರೂಪದಲ್ಲಿ ಬಿಡುಗಡೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಫ್ಲೈಯಿಂಗ್ ಫಾಕ್ಸ್ ಅಂತ ಈ ಕೆಳಕಂಡ ಯಾವ ಜೀವಿಗೆ ಕರಿತೀವಿ? ಸರ್, ನನಗೆ ಗೊತ್ತು ಬಿಡಿ ಸರ್, ಬಾವಲಿ. ಅತ್ಯಂತ ದೊಡ್ಡ ಬಾವಲಿ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಪೆಟ್ರೋಪಸ್ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಬಾವಲಿ, ಮೆಗಾ ಬ್ಯಾಟ್ ಅಂತ ಕರಿತೀವಿ ಸ್ನೇಹಿತರೆ. ಈ ಫ್ಲೈಯಿಂಗ್ ಫಾಕ್ಸ್ ಅಂತ ಕರೀತಕ್ಕಂಥ ಬಾವಲಿಯನ್ನು ನಾವು ಫ್ರೂಟ್ ಬ್ಯಾಟ್ಸ್ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಸೇಮ್ ಎಕ್ಸಾಂಪಲ್ ಈ ಕ್ವಶನ್ ಕೇಳ್ಬಿಡ್ತಾನೆ, ಫ್ಲೈಯಿಂಗ್ ಫಾಕ್ಸ್ ಅಂತಕ್ಕಂಥ ಜೀವಿಗೆ ಇರತಕ್ಕಂಥ ಇನ್ನೊಂದು ಹೆಸರು ಏನಂತ ಕೇಳ್ಬಿಡ್ಬೋದು. ಅದಕ್ಕೆ ಫ್ರೂಟ್ ಬ್ಯಾಟ್ಸ್ ಅಂತ ಕರಿತೀವಿ ನಾವು. ಕ್ಲಿಯರ್? ಹಾಗಾದರೆ ಈ ಬಾವಲಿ ಫ್ಲೈಯಿಂಗ್ ಫಾಕ್ಸ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಕಿವಿ, ತಮಗೆಲ್ಲ ಗೊತ್ತಿದೆ, ನ್ಯೂಜಿಲ್ಯಾಂಡ್ ಇದು ಒಂದು ಎಂಡಮಿಕ್, ಆ ಜಾಗದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಒಂದು ಬರ್ಡ್. ಇದು ಫ್ಲೈಟ್ ಲೆಸ್ ಬರ್ಡ್, ಹಾರಲಾರದ ಪಕ್ಷಿಗಳಲ್ಲೇ ಅತ್ಯಂತ ಚಿಕ್ಕ ಪಕ್ಷಿ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಕಿವಿ ಪಕ್ಷಿ. ಚಿಕ್ಕ ಪಕ್ಷಿ ಹಮಿಂಗ್ ಬರ್ಡ್, ಹಾರಲಾರದ ಪಕ್ಷಿಗಳಲ್ಲೇ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಅದು ಕಿವಿ ಸ್ನೇಹಿತರೆ. ಸೊ ಸಿಂಪಲ್, ಪೆಕರಿ ಎಮು ಅಂತ ಹೆಸರು ಕೊಡ್ತೀನಿ. ಸೊ ಪೆಕರಿ ಎಮು ಇವೆಲ್ಲ ಹಾರಲಾರದ ಪಕ್ಷಿಗಳು ಯಾವ್ಯಾವು ಅನ್ನೋದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ. ಈ ಕೆಳಕಂಡ ಯಾವ ಜೀವಿಯನ್ನು ನಾವು ಬ್ಲಾಕ್ ವಿಡೋ, ಕಪ್ಪು ವಿಧವೆ ಅಂತ ಕರಿತೀವಿ ಅಂತ? ಸಿಂಪಲ್, ತುಂಬ ಸತಿ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ ಹೇಳಿದ್ದೀನಿ, ದಟ್ ಈಸ್ ಜೇಡ. ಈ ಜೇಡವನ್ನು ಯಾಕೆ ಬ್ಲ್ಯಾಕ್ ವಿಡೋ ಅಂತ ಕರಿತೀವಿ? ಏನಿಲ್ಲ, ಗಂಡು ಜೇಡ ಹೆಣ್ಣು ಜೇಡವನ್ನು ಬ್ಯೂಟಿಫುಲ್ಲಾಗಿ ಲೈನ್ ಹೊಡೆಯತ್ತೆ, ಡ್ಯುಯೆಟ್ ಹಾಡತ್ತೆ, ಮಜಾ ಮಾಡತ್ತೆ. ಒಂದು ದಿವಸ ಗಂಡು ಜೇಡ ಹೆಣ್ಣು ಜೇಡನ ಕೇಳತ್ತೆ, ನಾವಿಬ್ಬರು ಕೂಡುವ. ಈ ಕೂಡುವ ಅಂತ ತಕ್ಷಣ ಆ ಹೆಣ್ಣು ಜೇಡ ಪಾಪ ಇಷ್ಟ ಇಲ್ಲ ಅಂದ್ರೂ ಒಪ್ಕೊಳ್ಳುತ್ತೆ. ಯಾಕೆ ಇಷ್ಟ ಅಲ್ಲ ಅಂದರೆ ಗಂಡು ಜೇಡದ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಪ್ರೀತಿ ಇರೋದಕ್ಕೆ ಯಾಕೆ ಒಪ್ಕೋಬಾರ್ದು ಅಂದರೆ ಏನಿಲ್ಲ, ಅಲ್ಲೊಂದು ಭಗವಂತನ ಲೀಲೆ ಇದೆ. ಈ ಗಂಡು ಜೇಡ ಹೆಣ್ಣು ಜೇಡದ ಜೊತೆಗೆ ಸೆಕ್ಸ್ ಮಾಡಬೇಕಾದ್ರೆ, ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ, ಮೇಟಿಂಗ್ ಮಾಡಿದ ನಂತರ, ವೀರ್ಯವನ್ನು ಸ್ರವಿಸಿದ ನಂತರ ಗಂಡು ಜೇಡ ಏನಾಗ್ಬಿಡುತ್ತೆ? ಸತ್ತು ಹೋಗ್ಬಿಡುತ್ತೆ. ಹಾಗಾದರೆ ಗಂಡು ಜೇಡ ಸೆಕ್ಸ್ ಮಾಡಿದ ತಕ್ಷಣವೇ ಸಾಯತ್ತೆ. ಸತ್ತ ಮೇಲೆ ಆ ಗಂಡು ಜೇಡದ ವೀರ್ಯವನ್ನು ಸಾಕಿ ಮರಿಗಳನ್ನ ಸಾಕ್ತಕ್ಕಂಥ ಹೆಣ್ಣು ಜೇಡ ತನ್ನ ಅಪ್ಪನನ್ನು ಕಳ್ಕೊಳ್ಳುತ್ತೆ, ಹಾಗಾಗಿ ತನ್ನ ಗಂಡನನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ನಾವು ಬ್ಲಾಕ್ ವಿಡವೆ, ದಟ್ ಇಸ್ ಬ್ಲಾಕ್ ವಿಧವೆ ಆರ್ ಕಪ್ಪು ವಿಧವೆ, ಬ್ಲಾಕ್ ವಿಡೋ ಅಂತ ಕರಿತೀವಿ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್. ಗೂಡು ಕಟ್ಟುವ ಒಂದೇ ಒಂದು ಜಾತಿಯ ಹಾವು, ತುಂಬ ಸತಿ ಬಂದಿರತಕ್ಕಂಥ ಪ್ರಶ್ನೆ, ದಟ್ ಇಸ್ ಕಾಳಿಂಗ ಸರ್ಪ. ಇದು ಗೂಡನ್ನು ಕಟ್ಕೊಂಡು, ತನ್ನದೇ ಆಗಿರತಕ್ಕಂಥ ಗೂಡನ್ನು ಕಟ್ಕೊಂಡು ವಾಸ ಮಾಡುತ್ತೆ ಸ್ನೇಹಿತರೆ. ಸಿಲ್ಕ್ ಉತ್ಪಾದಿಸಲು ಬಳಸುವ ಮಲ್ಬರಿ ರೇಷ್ಮೆ ಹುಳುವ ಹೆಸರೇನು ಅಂತ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಹುಳುಗಳು ಸಿಲ್ಕನ್ನೇ ಉತ್ಪತ್ತಿ ಮಾಡುತ್ತೆ. ಆದರೆ ಮಲ್ಬರಿ ಸಿಲ್ಕನ್ನು ಉತ್ಪತ್ತಿ ಮಾಡ್ತಕ್ಕಂಥ ಹುಳು ಯಾವುದು ಅಂತ ಕೇಳಿದಾನೆ. ನೋಡಿ, ಈ ಟ್ರಾಫಿಕಲ್ ಅಂದರೆ ಈ ಉಷ್ಣ ವಲಯದಲ್ಲಿ ಕಂಡು ಬರ್ತಕ್ಕಂಥ ಟಸಾರ್ ಸಿಲ್ಕನ್ನು ಉತ್ಪತ್ತಿ ಮಾಡ್ತಕ್ಕಂಥ ಹುಳು ಇದೆಯಲ್ವಾ, ಅದು ದಟ್ ಇಸ್ ಅ ಮಿಲಿಟಾ. ನೆಕ್ಸ್ಟ್ ಮುಘಾ ಸಿಲ್ಕನ್ನು ಉತ್ಪತ್ತಿ ಮಾಡ್ತಕ್ಕಂಥ ಏನು ಹುಳು ಇದೆಯಲ್ವಾ, ಅದು ದಟ್ ಇಸ್ ಅ ಅಸ್ಸಾಂ ಆರ್ ಅಸ್ಸಾಂನಿಸ್ ಅಂತ. ಅಂದರೆ ಅಸ್ಸಾಮಲ್ಲಿ ಈ ಹುಳುಗಳು ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಎರಿ ಆರ್ ವೈಲ್ಡ್ ಸಿಲ್ಕನ್ನು ಉತ್ಪತ್ತಿ ಮಾಡ್ತಕ್ಕಂಥ ಹುಳು ಯಾವುದು ಅಂತ ಕೇಳಿದಾನೆ, ದಟ್ ಇಸ್ ಅ ರೆಸಿನಿ. ಹಾಗೆ ಮಲ್ಬರಿ ಸಿಲ್ಕನ್ನು ಉತ್ಪತ್ತಿ ಮಾಡ್ತಕ್ಕಂಥ ಹುಳು ಯಾವುದು ಅಂತ ಕೇಳ್ತಾನೆ, ದಟ್ ಇಸ್ ಬೊಂಬಾಕ್ಸ್ ಮೋರಿ. ಇದು ಮಲ್ಬರಿ ಸಿಲ್ಕನ್ನು ಉತ್ಪತ್ತಿ ಮಾಡ್ತಕ್ಕಂಥ ರೇಷ್ಮೆ ಹುಳು ಸ್ನೇಹಿತರೆ. ಮೂತ್ರಜನಕಾಂಗದಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದಾನೆ. ಕಿಡ್ನಿಯಲ್ಲಿ
ವಾಟರ್ನ ಕಂಟ್ರೋಲ್ ಮಾಡ್ತಕ್ಕಂಥ ಹಾರ್ಮೋನ್ಸ್ ಯಾವುದು? ನೋಡಿ, ಸಿಂಪಲ್ ಕಾನ್ಸೆಪ್ಟ್. ಇದರ ಬಗ್ಗೆ ನಾನು ಆಲ್ರೆಡಿ ತುಂಬ ಸತಿ ಹೇಳಿದ್ದೀನಿ. ಇದಕ್ಕೆ ಆನ್ಸರ್ ವ್ಯಾಸೋಪ್ರೆಸ್ಸಿನ್. ಏನಿಲ್ಲ, ನಮ್ಮ ಮೆದುಳು ಏನಿದೆ, ಮೆದುಳಲ್ಲಿ ಹೈಪೋಥಲಾಮಸ್ ಅಂತ ಒಂದು ಭಾಗ ಇದೆ. ಅದನ್ನು ಸೂಪರ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಈ ಸೂಪರ್ ಮಾಸ್ಟರ್ ಗ್ಲ್ಯಾಂಡ್ ADH ಆಂಟಿ ಡೈಯುರೆಟಿಕ್ ಎಂಬ ಹಾರ್ಮೋನನ್ನು ರಿಲೀಸ್ ಮಾಡಿ ಪೆಟ್ಯುಟರಿಯನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪೆಟ್ಯುಟರಿ ವ್ಯಾಸೋಪ್ರೆಸ್ಸಿನನ್ನು ರಿಲೀಸ್ ಮಾಡಿ ಕಿಡ್ನಿ ಹತ್ರ ಕಳಿಸತ್ತೆ. ಅಂದರೆ ಕಿಡ್ನಿ ಹತ್ರ ವ್ಯಾಸೋಪ್ರೆಸ್ಸಿನನ್ನು ರಿಲೀಸ್ ಮಾಡಿಸತ್ತೆ. ಆ ವ್ಯಾಸೋಪ್ರೆಸ್ಸಿನ್ ಕಿಡ್ನಿಯಿಂದ ಏನು ನೀರು ವಿಸರ್ಜನೆ ಆಗಬೇಕು ಅದರ ಪ್ರಮಾಣವನ್ನು ನಿಯಂತ್ರಿಸುತ್ತೆ. ಹಾಗಾದರೆ ಕಿಡ್ನಿಯಲ್ಲಿರ್ತಕ್ಕಂಥ ನೀರು ಯಾವ ಪ್ರಮಾಣದಲ್ಲಿ ವಿಸರ್ಜನೆ ಆಗಬೇಕು, ಹೇಗೆ ವಿಸರ್ಜನೆ ಆಗಬೇಕು ಅಂತ ನಿಯಂತ್ರಣ ಮಾಡ್ತಕ್ಕಂಥ ಕಿಡ್ನಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ವ್ಯಾಸೋಪ್ರೆಸ್ಸಿನ್. ಅದೇ ರೀತಿ ಹೈಪೋಥಲಾಮಸ್ ಉತ್ಪತ್ತಿ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ADH. ಕಿಡ್ನಿ ಯಾರ ಹೆಲ್ಪಿಂದ ಈ ವ್ಯಾಸೋಪ್ರೆಸ್ಸಿನನ್ನು ರಿಲೀಸ್ ಮಾಡುತ್ತೆ ಅಂತ ಕೇಳಿದ್ರೆ ಪೆಟ್ಯುಟರಿ. ಇಷ್ಟು ಕ್ಲೀನಾಗಿ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್, ಸಾಮಾನ್ಯವಾಗಿ ಈ ಮಾನವರಲ್ಲಿ ಮ್ಯಾಮಲ್ಸ್ಗಳಲ್ಲಿ ಏನು ಮಕ್ಕಳಿಗೆ ಉಣಿಸ್ತಕ್ಕಂಥ ಹಾಲನ್ನು ಉತ್ಪತ್ತಿ ಮಾಡ್ತಕ್ಕಂಥ ಹಾರ್ಮೋನ್ ಪ್ರೊಲ್ಯಾಕ್ಟಿನ್. ಇನ್ನೊಂದು ಹಾರ್ಮೋನ್ ಇದೆ ಆಕ್ಸಿಟೋಸಿನ್. ಈ ಆಕ್ಸಿಟೋಸಿನ್ ಮಕ್ಕಳಲ್ಲಿ ಅಥವಾ ಮಕ್ಕಳಿಗೆ ಕುಡಿಸ್ತಕ್ಕಂಥ ಹಾಲನ್ನು ತಾಯಿಯರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟೇ ಅಲ್ಲ, ತಾಯಿ ಮಗುವನ್ನು ಅಂದರೆ ಮಗುವಿನ ಜನನದ ಸಂದರ್ಭದಲ್ಲಿ ಗರ್ಭವನ್ನು ಸಂಕೋಚನೆ ಮಾಡಿ ಯುಟಿರಸನ್ನು ಎಕ್ಸ್ಪ್ಯಾಂಡ್ ಮಾಡಿ ಮಾಂಸವನ್ನು ಮೃದು ಮಾಡಿ ಆ ಮಗು ಜನನಕ್ಕೆ ಈ ಆಕ್ಸಿಟೋಸಿನ್ ಅಂತಕ್ಕಂಥ ಹಾರ್ಮೋನ್ ಏನು ಮಾಡುತ್ತೆ, ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಆಕ್ಸಿಟೋಸಿನ್ ಹಾರ್ಮೋನನ್ನು ನಾವು ಬರ್ತ್ ಹಾರ್ಮೋನ್, ಕ್ಲಿಯರ್, ಜನನ ಗ್ರಂಥಿ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಅಡ್ರಿನಲಿನ್ ಹಾರ್ಮೋನ್. ಇದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ. ಕಿಡ್ನಿ ಮೇಲೆ ಇರ್ತಕ್ಕಂಥ ಅಡ್ರಿನಲ್ ಗ್ರಂಥಿಯಿಂದ ರಿಲೀಸ್ ಆಗ್ತಕ್ಕಂಥ ಹಾರ್ಮೋನ್ ಅಡ್ರಿನಲಿನ್. ಭಯ, ಖುಷಿ, ಸಂವೇದನೆ, ಅಪಘಾತದ ಸಂದರ್ಭದಲ್ಲಿ ಈ ಅಡ್ರಿನಲಿನ್ ಹಾರ್ಮೋನ್ ರಕ್ತದಲ್ಲಿ ಉತ್ಪತ್ತಿಯಾಗಿ ರಕ್ತದ ಮೂಲಕ ಓಡೋಡಿ ಹೃದಯಕ್ಕೆ ಬಂದು ಹೃದಯದ ಬಡಿತವನ್ನು, ಯಾಂತ್ರಿಕ ಹೃದಯದ ಬಡಿತವನ್ನು ಕಾಪಾಡಿ ಜೀವಿಯನ್ನು ರಕ್ಷಣೆ ಮಾಡೋದ್ರಿಂದ ನಾವು ಈ ಅಡ್ರಿನಲಿನ್ ಹಾರ್ಮೋನನ್ನು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ನಾರು ಪದಾರ್ಥವಾಗಿಲ್ಲ? ಅಂದರೆ ಈ ಫೈಬರ್ಸ್ಗಳಲ್ಲಿ ನ್ಯಾಚುರಲ್ ಥ್ರೆಡ್ಸ್ಗಳಿದೆ, ಫೈಬರ್ಸ್ ಇದೆ. ಒಂದು ನ್ಯಾಚುರಲ್ ಅಲ್ಲ, ಯಾವುದು? ದಟ್ ಈಸ್ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ರೇಯಾನ್. ರೇಯಾನ್ ಅಂತಕ್ಕಂಥದ್ದು ಮರ ಇದೆ, ಆ ಮರದಲ್ಲಿ ಕಂಡುಬರ್ತಕ್ಕಂಥ ಸೆಲ್ಯುಲೋಸಿಂದ ತಯಾರಿಸ್ತಕ್ಕಂಥ ಒಂದು ಸಂಶ್ಲೇಷಿತ ಸಿಂಥೆಟಿಕ್ ನಾರು ಸ್ನೇಹಿತರೆ. ಇದಕ್ಕೆ ವಿಸ್ಕೋಸ್ ಅಂತ ಕರಿತೀವಿ. ನೆಕ್ಸ್ಟ್, ಸಾಬ್ರಾ ಆರ್ ಕ್ಯಾಕ್ಟಸ್ ಸಿಲ್ಕ್ ಅಂತ ಕರಿತೀವಿ. ಆರ್ಟಿಫಿಷಿಯಲ್ ಸಿಲ್ಕ್, ಕೃತಕ ರೇಷ್ಮೆ ಅಂತ ಕರಿತೀವಿ. ಇದು ಒಂದು ಸಿಂಥೆಟಿಕ್ ಫೈಬರ್ ಸ್ನೇಹಿತರೆ. ಹತ್ತಿ ಸಸ್ಯಜನ್ಯವಾಗಿರ್ತಕ್ಕಂಥ ನ್ಯಾಚುರಲ್ ಫೈಬರ್. ನೆಕ್ಸ್ಟ್, ಉಣ್ಣೆ ಪ್ರಾಣಿಜನ್ಯವಾಗಿರ್ತಕ್ಕಂತಹ ನ್ಯಾಚುರಲ್ ಫೈಬರ್. ರೇಷ್ಮೆ ಏನಿದೆ ಇದು ಕೂಡ ಪ್ರಾಣಿಜನ್ಯ, ಅಂದರೆ ಅನಿಮಲ್ ಡೆರಿವೇಟಿವ್ ನ್ಯಾಚುರಲ್ ಫೈಬರ್ಸ್. ರೇಷ್ಮೆ ಪ್ರಾಣಿಯಿಂದ ಸಿಗತ್ತೆ, ಉಣ್ಣೆ ಪ್ರಾಣಿಯಿಂದ ಸಿಗತ್ತೆ, ಹತ್ತಿ ಸಸ್ಯದಿಂದ ಸಿಗತ್ತೆ. ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ಲೆನಿನ್ ಸಸ್ಯದಿಂದ ಸಿಗತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸಿಡುಬು ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಎಡ್ವರ್ಡ್ ಜೆನ್ನರ್. 1000 ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ. ಸಿಡಿಬು ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದ ಮಹಾನ್ ವಿಜ್ಞಾನಿ ಎಡ್ವರ್ಡ್ ಜೆನ್ನರ್. ರಾಬರ್ಟ್ ಕೋಚ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಜರ್ಮ್ಸ್, ಸೂಕ್ಷ್ಮಾಣು ಜೀವಿಗಳಿಂದ ನಾವೇನಾದ್ರು ರಕ್ಷಣೆ ಪಡ್ಕೊಂಡಿದ್ದೀವಿ ಅಂದರೆ ಫಸ್ಟ್ ಕೃತಜ್ಞತೆಯನ್ನು ನಾವು ಯಾರಿಗೆ ತೋರಿಸ್ಬೇಕಪ್ಪ ಅಂದರೆ ರಾಬರ್ಟ್ ಕೋಚಿಗೆ ಸ್ನೇಹಿತರೆ. ಈ ಜರ್ಮ್ಸ್ಗಳನ್ನು, ಈ ಸೂಕ್ಷ್ಮಾಣು ಜೀವಿಗಳನ್ನು ಹೇಗೆ ನಾವು ಇನ್ಆಕ್ಟಿವ್ ಮಾಡಿಕೊಂಡು ನಮ್ಮ ದೇಹನ ಹೇಗೆ ನಾವು ರಕ್ಷಣೆ ಮಾಡ್ಕೊಳ್ಬೋದು ಅಂತ ಮೊಟ್ಟ ಮೊದಲು ಎಕ್ಸ್ಪರಿಮೆಂಟ್ ಮಾಡಿ ತೋರಿಸಿ 1905ರಲ್ಲಿ ನೊಬೆಲ್ ಪಾರಿತೋಷಿಕವನ್ನು ಪಡೆದ ಮಹಾನ್ ಜರ್ಮನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ರಾಬರ್ಟ್ ಕೋಚ್. ರಾಬರ್ಟ್ ಕೋಚ್ ಏನೆಲ್ಲ ಪ್ರಮುಖವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡ್ದ ಅಂದರೆ ಈ ಆಂಥ್ರಾಕ್ಸ್ ಹೇಗೆ ನಮ್ಮನ್ನು ಈ ಪ್ರಾಣಿಗಳನ್ನು ಆಕ್ರಮಣ ಮಾಡ್ಕೊಳ್ಳುತ್ತೆ ಅಂತಕ್ಕಂಥ ಆಂಥ್ರಾಕ್ಸ್ ಸೈಕಲನ್ನು ಕಂಡುಹಿಡಿತಾನೆ. ಮಲೇರಿಯಾ ರೋಗದ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾನೆ. ಭಾರಿ ಇಂಪಾರ್ಟೆಂಟ್ ಅಂದರೆ ಈ TB ರೋಗ ಕಾರಣವಾಗಿರ್ತಕ್ಕಂತಹ ಈ ಟ್ಯುಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಂ ಎಂಬ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದು ಕಂಪ್ಲೀಟ್ ಅದರ ಹಿಸ್ಟ್ರಿಯನ್ನು ಪ್ರೆಸೆಂಟ್ ಮಾಡಿ 1905ರಲ್ಲಿ ನೊಬೆಲ್ ಪಾರಿತೋಷಕವನ್ನು ಪಡಿತಾನೆ ಸ್ನೇಹಿತರೆ. ಈ ಮಹಾನ್ ವಿಜ್ಞಾನಿ ಬಗ್ಗೆ ಆಗಾಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ. ನೆಕ್ಸ್ಟ್, ಲೂಯಿ ಪಾಶ್ಚರ್. ಇವನು ಕೂಡ ನಮ್ಮ ರಾಬರ್ಟ್ ಕೋಚ್ ಯಾವ ರೀತಿ ಕೆಲಸ ಮಾಡ್ದ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಸ್ನೇಹಿತರೆ. ಇವನಿಗೆ ಆಧುನಿಕ ಸೂಕ್ಷ್ಮಾಣು ಜೀವಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ನಾವು ಲೂಯಿ ಪಾಶ್ಚರ್ನ ರಾಬರ್ಟ್ ಕೋಚ್ನ ಜೊತೆಗೆ. ನಮ್ಮ ಲೂಯಿ ಪಾಶ್ಚರ್ನ ಪ್ರಮುಖ ಒಂದು ಕೊಡುಗೆ, ಆಗಾಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಕ್ಕಂಥ ಕೊಡುಗೆ ಏನಪ್ಪ ಅಂತ ಕೇಳಿದರೆ ರ್ಯಾಬಿಸ್ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿತಾನೆ. ರ್ಯಾಬಿಸ್ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ವೈರಸ್ ಯಾವುದು ಅಂತ ಕೇಳಿದ್ರೆ ಲಿಸಾ ವೈರಸ್.
ಆ ಲಿಜಾ ವೈರಸನ್ನು ಸಾಯಿಸ್ತಕ್ಕಂಥ ಚುಚ್ಚುಮದ್ದನ್ನು ಯಾರು ಕಂಡುಹಿಡಿತಾನಂದರೆ ಲೂಯಿ ಪಾಶ್ಚರ್ ಕಂಡುಹಿಡಿತಾನೆ ಸ್ನೇಹಿತರೆ. ಈ ಹುಚ್ಚುನಾಯಿ ಕಡಿತದಿಂದ ಬರ್ತಕ್ಕಂಥ ರೋಗ ರೆಬಿಸ್, ಆ ಹುಚ್ಚುನಾಯಿ ಕಡಿದಾಗ ನಮ್ಮ ದೇಹದಲ್ಲಿ ಎಂಟ್ರಿ ಆಗ್ತಕ್ಕಂಥ ವೈರಸ್ ಲಿಜಾ ವೈರಸ್, ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವ್ಯಾಕ್ಸಿನನ್ನು ಯಾರು ಕಂಡುಹಿಡಿತಾನಂದರೆ ಲೂಯಿ ಪಾಶ್ಚರ್ ಕಂಡುಹಿಡಿತಾನೆ. ಅಷ್ಟೇ ಅಲ್ಲ, ಈ ಬಿಸಿಯನ್ನು ಮಾಡುವುದರ ಮೂಲಕ ಸೂಕ್ಷ್ಮಾಣು ಜೀವಿಗಳನ್ನು ಇನ್ಆಕ್ಟಿವ್ ಮಾಡಬಹುದು ಅಂತಕ್ಕಂಥ ಪಾಶ್ಚರೀಕರಣ ಅಂತಕ್ಕಂಥ ಪ್ರಕ್ರಿಯೆಯನ್ನು ಇವನು ಮೊಟ್ಟ ಮೊದಲು ತೋರಿಸೋಗ್ತಾನೆ. ಇವತ್ತು ಹಾಲನ್ನು ಶೇಖರಣೆ ಮಾಡಬೇಕಾದ್ರೆ ನಮ್ಮ ಪ್ರತಿಯೊಬ್ಬರ ಮನೆಯ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಬಿಸಿ ಮಾಡಿ ಸ್ಟೋರ್ ಮಾಡ್ತಾರೆ ಅಂದರೆ ಅದು ಯಾರ ಕೊಡುಗೆ ಅಂದರೆ ಲೂಯಿ ಪಾಶ್ಚರ್ನ ಕೊಡುಗೆ. ಆ ಮಾಡ್ತಕ್ಕಂಥ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಪಾಶ್ಚರೀಕರಣ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ರಾಬರ್ಟ್ ಹುಕ್ ಮೊಟ್ಟ ಮೊದಲು ಜೀವಕೋಶದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಜೀವಕೋಶ ಸಿದ್ಧಾಂತದ ಪಿತಾಮಹ ಆಗ್ತಾನೆ. ಹಾಗಾಗಿ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗಕ್ಕೆ ನಾವು ಸೈಟಾಲಜಿ ಅಂತ ಕರಿತೀವಿ. ಹೂ ಇಸ್ ದ ಫಾದರ್ ಆಫ್ ಸೈಟಾಲಜಿ ಅಂತ ಕೇಳಿದ್ರೆ ರಾಬರ್ಟ್ ಹುಕ್ ಫಾದರ್ ಆಫ್ ಸೈಟಾಲಜಿ. ಅರ್ಥ ಆಗಿದೆ ಅನ್ಕೋತೀನಿ. ಈ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸಹಕಾರ ಇರಲಿ. ಭಗವಂತ ನಿಮ್ಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ನಮಸ್ಕಾರ.